ಸರಿ ಸರ್. ಗುರುವೆ, ನಿಮ್ ಬಾಸ್ ನೋಡ್ಬೇಕಾಯ್ತಲ್ಲ. ಅಣ್ಣನ ಬಗ್ಗೆ ವಿಚಾರಿಸ್ತಾ ಇದ್ದಿ ಯಾಕೆ? ತಲೆಗೆಲ್ಲ ಕೆಟ್ಟೋಗಿರ್ಬೇಕು, ಇಲ್ಲ ಅಂದ್ರೆ ಗ್ರಾಚಾರ ಕೆಟ್ಟಿರ್ಲೇಬೇಕು. ಅಂಡರ್ವರ್ಲ್ಡ್ ಬಗ್ಗೆ ಒಂದ್ ಮೂವಿ ಮಾಡ್ತಾ ಇದ್ದೀನಿ, ನಿಮ್ ಬಾಸ್ ನಾಕೆ ಮಾಡ್ತಾ ಇದ್ದೀನಿ. ನೀನ್ ಧೈರ್ಯನೇ ಮೆಚ್ಚಲೇಬೇಕು ಬಿಡ. ನಮ್ ಬಾಸ್ ಬಗ್ಗೆ ಫಿಲಮ್ ಮಾಡ್ತೀಯ? ಯಾಕ್ರೋ ಕ್ರೈಮ್ ಬಗ್ಗೆ ಎಲ್ಲ ಕತೆ ಮಾಡ್ತೀರಾ? ಅಣ್ಣ, ಏನೋ ಒಂದ್ ಸ್ವಲ್ಪ ಹೆಲ್ಪ್ ಮಾಡೋಣ. ಯಾವ್ದಕ್ಕೂ ನಮ್ಮ ಬಾಸ್ ಒಂದ್ಸರಿ ಕೇಳ್ಬಿಟ್ಟು ಹೇಳ್ತೀನಿ. ಸುಮ್ಮನೆ ಮಠಾಧೀಶ್ರ ಹತ್ರ ಹೋಗ್ಬಿಟ್ಟು ಹಿತ ವಚನಗಳ ಕೇಳಿ ಅದನ್ನ ಬಿಟ್ಟು ನಮ್ಮ ಹತ್ರ ಬಂದ್ರೆ ಪಿತ್ತ ನತ್ತಿ ಇರುತ್ತೆ. ಅಣ್ಣ, ಒಂದ್ ಸತ್ಯವಾದ ಘಟನೆ ಇದೆ, ಒಂದ್ ಮೂವಿ ಮಾಡೋಣ. ಏನೋ ಮಕ್ಕ ಇವಾಗ ತಿಂಡಿ ತಿಂತ ಇದ್ಯಾ? ಕತೆನಾ? ನಂದು 108 ಅದ್ರ ಮೇಲೆ ಕತೆ ಮಾಡು. ವ್ಯಾಪಾರ ಜೋರಾ? ಗೊತ್ತಲ್ಲ, ಡೀಲಿಂಗ್ಗಳು ಬಿಸಿ. ಓಕೆ ಬಾಸ್. ಹೌದು, ಒಳ್ಳೆ ಫಾರ್ಮ್ ಹೇಳೋ ಹೌದು. ನಮ್ಮ ಬಾಸ್ ಮುಂದೆ ಸ್ವಲ್ಪ ತಗ್ಗಿ ಬಗ್ಗೆ ಓಹೋ ಸರಿಯಾಗಿರ್ತಿದಿಲ್ಲಣ್ಣ ಜಾಗ. ನೀವು ತಿಳಿದ್ರಂಗ್ ಮಾಡಿ ಅಣ್ಣ, ನಿಮ್ಗಿಂತ ಆಯ್ತಾ ನಮ್ಗೆ ತಲೆ. ಏನ್ ಚಿನ್ನ, ಹೆಂಗಿದೆ ಫಾರ್ಮ್ ಹೌಸ್? ಇದನ್ನ ನನ್ನ ಹೆಂಡತಿ ಹೆಸರು ಮೇಲೆ ರಿಜಿಸ್ಟರ್ ಮಾಡ್ಬೇಕು ಅಂತಿದ್ದೀನಿ. ಸರಿ, ಕುತ್ಕೋ ಚಿನ್ನ. ಅಣ್ಣ, ಅದೇ ಹೇಳೋನಲ್ಲ ನಮ್ಮ ಸ್ನೇಹಿತ ಏನೋ ನಿಮ್ಮ ಮೇಲೆ ಫಿಲಮ್ ತೆಗಿಬೇಕಂತವನೆ. ನನ್ನ
ನಮ್ಮ ಅಣ್ಣ ಏರಿಯಾದಲ್ಲಿ ಎಂಟ್ರಿ ಕೊಟ್ರೆ ಆ ಪವರು ಆ ಕದರು ಅದ್ರ ಕತೆನೇ ಬೇರೆ. ಜನ ಗಡ 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 ಅಂತ ನಡ್ಕೊಡ್ತಾರೆ. ನಾನು ಅದೇ ತರನೇ ಕೊಟ್ಟಿದ್ದೀನ. ಅಣ್ಣ ಶೂಟಿಂಗ್ ಮಾಡಕ್ಕೆ ಒಳ್ಳೆ ಪ್ಲೇಸ್ ಅಣ್ಣ, ಏನಾರ ಮಾಡಿ ಒಪ್ಪಿಸ್ಬಿಡೋಣ. ಮಾತಾಡೋದ್ರ ಆಯ್ತು ಬಿಡ. ಕಾಕತಳಿ ಏನ್ ಗೊತ್ತನ, ಈ ಎಡಗೈಲೆಲ್ಲ ಕಾಗೆ ಆರ್ಸೋ ನನ್ನ ಮಕ್ಕಳೆಲ್ಲ ಕಿಲ್ಲಾಡಿಗಳಾಗ್ಬಿಟ್ಟವ್ರೆ. ಜುಟ್ಟುಗಳು ಬೆಳಿತಾವೆ. ಅಣ್ಣನ ಪರ್ಮಿಷನ್ ತಗೊಂಡು ಎಲ್ಲ ಕತ್ರಿಸ್ ಹಾಕ್ಬೇಕು ನನ್ನ ಮಕ್ಕಳು. ಅಣ್ಣ ಇವಾಗ ಹೇಳ್ತೀನ ಹೇಳಪ್ಪ. ಮೂವಿ ಯಾವ ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತಾ ಇದ್ರ? ಕನ್ನಡ. ಚಿನ್ನ ಇದು ಯಾವ್ದೋ ವಿಡಿಯೋ ಮೆಸೇಜ್ ಬರ್ತೈತೆ ನೋಡು. ಅಣ್ಣ ಯಾವನ ಬೋಳಿ ಮಗ ನಿಮ್ಮ ಮಗಳಿಗೆ ಕೆಟ್ಟ ಕೆಟ್ಟ ಫೋಟೋಸ್ಗಳೆಲ್ಲ ಕಳಿಸ್ಬಿಟ್ಟು ಟಾರ್ಚರ್ ಕೊಡ್ತಾ ಇದ್ದಾನಂತೆ. ಯಾವನ ಅವನು? ಒಟ್ನಲ್ಲಿ ಅವಳು ಡೀಟೇಲ್ಸು ಕಳಿಸಿದಾಳೆ. ಒಂದು ನಿಮಿಷ ಪುರಾಣ ನೀವು ಮತ್ತೆ ಹಚ್ಬಿಟ್ಟು ನಾವೇ ಕಳಿಸ್ತೀನಿ. ಲೇ ಮನೆ ಒಂದು ಡೀಟೇಲ್ ಕಳಿಸಿದ್ದೀನಿ, ತುಂಬ ಡೀಟೇಲ್. ಅದನ್ನು ಚೆಕ್ ಮಾಡ್ಬಿಟ್ಟು ಯಾರು ಎಲ್ಲಿರೋನು ನನಗೆ ವಿತಿನ್ 5 ಮಿನಿಟ್ಸಲ್ಲಿ ಆ ಡೀಟೇಲ್ಸ್ ಬೇಕು. ಓಕೆ, ಗುಂಡನ್ಗೂ ಫೋನ್ ಮಾಡ್ತಾ ಇದ್ದೀನಿ ಇವಾಗ. ನಿನ್ನ ಕೆಲಸ ನೀನು ಮಾಡ್ತಾರ. ಎತ್ತಣ ಗಾಡಿ, ಡೀಟೇಲ್. ಅವನ್ ಮುಂದೆ ನಿಂತ್ಕೊಂಡ್ರೆ ಆ ಸಾಕ್ಷಾತ್ ಯಮಧರ್ಮರಾಜನೇ ಅವನು ಕಾಣಿಸ್ಬೇಕು. ಅಣ್ಣ ಲೊಕೇಶನ್ ಮಾತ್ರ ಇದೆ ಕಣ. ಇಂಥ ಕೆಟ್ಟ ಮೆಸೇಜ್ ಕಳ್ಸ ನನ್ನ ಮಕ್ಕಳಿಗೆ. ಈಡ ಹೊಡಿತಾರಲ್ಲ ಹಂಗ್ ಹೊಡಿಬೇಕು. ನೀವು ಅಣ್ಣ 4 ಜನ ಬ್ಯಾಟ್ಗಳೇ ತಗೊಬರ್ ಕಳಿತೇನೆ. ಪಡ್ಕೊಂಡು ಧೂಳಲ್ಲಿರೋ ನನ್ನ ಮಕ್ಕಳು ಅಮಾಯಕರ ಹತ್ರ ನಮ್ಮ ಹೆಸರು ಹೇಳ್ಕೊಂಡು ಟೋಕನ್ ಹಾಕ್ಸ್ಕೊಳ್ಳೋ ನನ್ನ ಮಕ್ಕಳು. ಬಿಡ್ಬಾರ್ದು. ನೀವು ಇವೆಲ್ಲ ಕರೆಸ್ತಿದ್ದಾರೆ ಜನ. ನಾವು ಗುಂಪಾಗಿ ಹೋಗಿ ಹೊಡಿಯಕ್ಕೆ ನಾವು ಲೋಕಲ್ಗಳಲ್ಲ, ನಾವು ಗ್ಯಾಂಗ್ಸ್ಟರ್ಗಳು.
ಹೇಳೋ ಊರವ್ರಿಗೆಲ್ಲ ಹೇಳ್ಬೇಕು ವಾಸ್ತವದಾಗ ಯಾರು ಅಂತ ಬಜಗಾಕ್ ನನ್ ಸಂತೆಗಿನ್ ಮುಂದೆ ಬಂದೆ ನೋಡ್ದಾಕತ್ತೆ ಏನ್ ಅನ್ಕೊಂಡೆ ನಿನ್ನ ಸಸ್ಯಕ್ಕೆ ಬಂದಿದೀವ ಅಂತ ಅವ್ನು ಯಾರು ಗೊತ್ತಾ ಯಾವ ಡೈರೆಕ್ಟ್ರು ಅಲ್ಲ ನನ್ ಫ್ರೆಂಡ್ ಇದೆಲ್ಲ ಸೇರ್ಕೊಂಡು ದಂಧೆ ಇದ್ದಲ್ಲ ಏಕ್ರು ಇವಾಗ ಸಮಾಧಿ ಆಗ್ಬಿಟ್ಟವ್ರೆ. ಅದ್ರಲ್ಲೊಬ್ಬ ನಮ್ಮ ಹೀರೋ ದೊರೆ ಆಗ್ತೀನಿ ಅಂತ ಹೊರಟವನೆ. ದೊರೆ ಆಗ್ತಾನೋ ಉನ್ನಾದಿ ಆಗ್ತಾನೋ ಇಲ್ಲ ತಲೆಬಾಗಿ ಶರಣಾಗತಿ ಆಗ್ತಾನೋ ಅವನಿಗೆ ಬಿಟ್ಟಿದ್ದು. ಹೇಳೋಕಂತ ಎಲ್ಲಿದ್ಯಾ? ಅದೇ ನಮ್ಮ ಫ್ರೆಂಡ್ ತೋಟದೊಂದು ಫಿಶ್ ಕ್ಯಾಂಪ್ ಇದೆ, ತಲೆ ಮರ್ಸ್ಕೊಳಕ್ಕೆ ಒಳ್ಳೆ ಜಾಗ. ಬೇಡ ಬೇಡ ಬೇಡ, ಅದಕ್ಕೆಲ್ಲ ಬೇಡ. ಒಂದು ಕೆಲಸ ಮಾಡು, ಒಂದು ಲೊಕೇಶನ್ ಕಳಿಸ್ತೀನಿ. ಹೌದಾ? ಇಲ್ಲಿ ಬೇಡನಾ? ಓ ಸೂಪರ್, ನಮ್ಮ ಫ್ರೆಂಡ್ ಕಣ, ಕ್ಲೋಸ್ ಫ್ರೆಂಡು. ಆ ಜಾಗಕ್ಕೆ ಬರೋಕ್ಕಿಂತ ಮುಂಚೆ ಲೊಕೇಶನ್ ಚೆನ್ನಾಗಿ ನೋಡ್ಕೊಂಡು ಆ ಜಾಗಕ್ಕೆ ಬಂದ್ಬಿಡು. ಓಕೆ, ಬರ್ತೀನಿ ಕರ್ಕೊಂಬರಕ್ಕೆ. ಓಕೆ, ಲೊಕೇಶನ್ ಶೇರ್ ಮಾಡು. ಓಕೆನಾ? ಓಕೆ. ನಮ್ ಸೀನಾ ಒಳ್ಳೆ ಜಾಗನ ಹಿಡಿದ್ಬಿಟ್ಟವ್ರಲ್ಲಪ್ಪ ಅಸಿಸ್ಟೆಂಟ್ ಆಗಕ್ಕೆ. ಎಲ್ಲಿ ಹುಡುಕಿರು ಪೊಲೀಸ್ನವ್ರ ಕೈಲಂತೂ ಸಿಗಲ್ಲ ಅಂತ ಜಾಗ ಹಿಡಿದ್ಬಿಟ್ಟ ನಮ್ ಸೀನಾ. ಏನ್ ಸೀನಾ? ಏನೋ ಕಾಂತ, ಭಯ ಆಯ್ತಾ? ಭಯ ಆಗ್ದಲೇ ಇರುತ್ತಾ? ಹೇಗಿದೆ ಜಾಗ? ಇಲ್ಲಿ ನೆಟ್ವರ್ಕ್ ಒಂದು ಕಿಂಚಷ್ಟು ಇಲ್ಲ. ಏನ್ ಪೊಲೀಸ್ನವ್ರ ಕೈ ಸಿಗ್ತೀವ? ಏನದು ಕೈಯಲ್ಲಿ ಹಿಡಿದಿರೋದು? ಹಸಿ ಮೀನು. ಕಬಾಬ ಬಿರಿಯಾನಿನ ತಗೋಬಾ ಅಂತ ಅಂದ್ರೆ ಹಸಿ ಮೀನು ಹಿಡ್ಕೊ ಬಂದಿದೆಯಲ್ಲ. ಎಲ್ಲಿ ಬೇಯಿಸೋದು, ಎಲ್ಲಿ ಉಪ್ಪು ಖಾರ ಹಾಕೊಳ್ಳೋದು? ಹೊಟ್ಟೆ ನೋಡಿದ್ರೆ ಕಾವ್ 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 ಅಂತ ಇದೆ. ನಾನು ಹೇಳಿರೋ ಲೊಕೇಶನ್ಗೆ ಬಂದಿದ್ರೆ ಎಲ್ಲ ಸಿಕ್ಕಿರ್ಲಿಲ್ವಾ? ನೀ ಹೇಳಿರೋ ಲೊಕೇಶನ್ಗೆ ಹೋಗಿದ್ರೆ ಮಾವನ್ ಮಲೆ ಇರ್ತಾ ಇದ್ದೆ. ಅವರೆಲ್ಲ ನಮ್ಮನ್ನೆಲ್ಲ ಹುಡುಕ್ತಾರ ಕಣ. ಯಾರೋ ಆ ಲೇಡಿ ಪೊಲೀಸು ಎನ್ಕೌಂಟರ್ ಮಾಡ್ತೀನಿ ಅಂತ ಹುಡುಕ್ತಾವಳೆ. ಹೋಗ್ಬಿಟ್ಟು ಸರೆಂಡರ್ ಆಗಿಬಿಡಣ. ಏನ ಸರೆಂಡರ್ ಆಗೋದಕ್ಕೆ ಅವ್ನು ಹೊಡೆದಿದ್ದು? ಬಾಂಬೆ ಹೋಗಿ ಹೆಂಗೋ ನಾನು ಸೆಟ್ಲ್ ಆಗ್ತೀನಿ, ನೀನು ಬರುವಂತೆ ನನ್ನ ಜೊತೆ. ಏನ್ ಹೇಳ್ತೀಯ? ಜನರವಿ ಏನ್ ಕೊಡ್ದೆ ಅಂತ ನನಗೆ ಗೊತ್ತಾಗ್ಲಿಲ್ವಲ್ಲ. ಇಷ್ಟುದ್ದ ಇದ್ದಾಗ ಅವನ ಹತ್ರ ಬಂದು ಸೇರ್ಕೊಂಡಿದ್ದು. ಇವತ್ತು ಅವನ ಹೆಸರಲ್ಲಿ ಆಮಸ್ಗಳೇ, ಎಕರೆಗಟ್ಟಲೆ ಜಮೀನುಗಳೇ. ಮಾಡೋ ಕೆಲಸ ನಾವು, ಐಡಿಯಾಗಳು ನಮ್ದು. ದುಡ್ಡುಗಳು ಮಾತ್ರ ಗೋರಿ 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 ಅವನ ಹೆಂಡತಿ ಹೆಸರಲ್ಲಿ ಫಾರ್ಮ್ ಹೌಸ್. ಇವತ್ತು ನಾನು ಎಲ್ಲಿದ್ದೀನಿ? ಇವತ್ತಿಗೂ ಸ್ಲಮ್ಮಲ್ಲಿದ್ದೀನಿ. 20% ಅಲ್ಲ, ಜಸ್ಟ್ 10% ಏನಾದ್ರು ನನ್ನ ಕಡೆ ನೋಡ್ಕೊಂಡಿದ್ರೆ, ನಮ್ಮ ಹುಡುಗರ ಕಡೆ ನೋಡ್ಕೊಂಡಿದ್ದಿದ್ರೆ ನಾವು ಇರೋ ಲೆವೆಲ್ ಬೇರೆ. ಯಾಕೆ ಮಾಡಬಾರ್ದು ಕೆಲಸ ಎಲ್ಲ ಮಾಡಿಲ್ಲ, ಮಾಡದಿರೋ ಕೆಲಸಕ್ಕೆ ಕೇಸ್ ಹಾಕಿಸ್ಕೊಂಡಿದ್ದ. ಅದಕ್ಕೆ ಹೊಡೆದು ಬಿಸಾಕಿದ್ದು. ಹೌದು, ನಿನ್ಗೇನಾದ್ರು ಕೆಲಸ ಇದ್ರೆ ಹೊರಡು. ಆಯ್ತಾ?
2 ದಿನ ಬಿಟ್ಕೊಂಡು ಅದೇ ನಮ್ಮ ಹಳೆ ಜಾಗ ಅಲ್ಲಿ ಸಿಗೋಣ. ಓಕೆ, ದೊಡ್ಡವ್ರ ಜೊತೆ ಎಲ್ಲ ಮಾತುಕತೆ ಇಟ್ಕೊಂಡವನೆ ಬಾಬು. ಅದೇನ್ ಡೀಲಿಂಗ್ ಮಾಡ್ತಾನೆ ನೋಡೋಣ. ಓಕೆ. ಹಲೋ, ಹೇಳಮ್ಮ, ಹೇಗಿದ್ಯಾ? ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಫೋನ್ ಎತ್ತಕ್ಕಾಗಿಲ್ಲ. ಅಮ್ಮ, ಇವಾಗ ಏನಕ್ಕೆ ಕೆಲಸ? ಏನು ಫೋನ್ ಮಾಡಿದ್ದೆ ಅದೇ? ನಿಜ ಅಮ್ಮ, ಸ್ವಲ್ಪ ಕೆಲಸ ಇದೆ, ಮುಗಿಸ್ಬಿಟ್ಟು ಬರ್ತೀನಿ ಬಿಡ. ಸರಿ, ಆಯ್ತು. ಏನ್ ಮಾಡ್ತಾ ಇದ್ದೀ ಸೀನಾ? ಬಾಬು, ಗಾಂಡ್ಗಾಪಿ ಆಗ್ಬಿಟ್ಟಿತ್ತಲ್ರಿ. ಬಿಡಿ ಸೀನಾ, ಅಲ್ಲಲ್ಲಿ ಹತ್ರ ಕರ್ಕೊಂಡು ಹೋಗ್ತೀನಿ, ಮಾತಾಡಿಸ್ತೀನಿ, ಡೀಲ್ ಮಾಡಿಸ್ತೀನಿ. ಅದೇನ್ ಮಾಡ್ತಿರೋ ಮಾಡಿ, ಡೀಲ್ ಮಾತ್ರ ಆದಷ್ಟು ಬೇಗ ಕ್ಲೋಸ್ ಆಗುತ್ತೆ. ಆದಷ್ಟು ಬೇಗ ನಾವು ಹೊರಗಡೆ ಬರೋದು. ಓಕೆ? ಗ್ಯಾರಂಟಿ ಆಗಲ್ಲ ಅಂತಂದ್ರೆ ಹೇಳ್ಬಿಡಿ, ನಿಮ್ಮನ್ನು ಬಾಂಬೆ ಕರ್ಕೊಂಡು ಹೋಗ್ತೀನಿ, ಒಂದು ಗಾಡಿ ಹಾಕಿ ಕೊಟ್ಬಿಡ್ತೀನಿ, ಪಾವಜಿ ಮಾಡ್ಕೊಂಡು ಆರಾಮಾಗಿರೋ. ನಡಿಯಲ್ಲಿ ಸೀನಾ, ನಡಿಯೋ. ಇಲ್ಲೇ ಜೊನ್ನೆ ರವಿಯವರು ಎಲ್ಲ ಹುಡುಗರನ್ನ ಸೇರಿಸಿ ಬೇಸ್ ಆಡಿಸ್ತಾ ಇದ್ದದ್ದು. ಬಸ್ ಹತ್ರ ಮಾತಾಡ್ಕೊಂಡ್ ಬರ್ತೀನಿ, ಇಲ್ಲಿ ವೆಯ್ಟ್ ಮಾಡ್ತಾ ಇರು. ಜನರವಿನ ಹೊಡೆದಾಕ್ಲನಲ್ಲ, ಅವ್ನ ಹಾಕೊಂಬಂದಿದ್ದೀನಿ. ಒಂಚೂರು ನಿಮ್ಮ ಹತ್ರ ಮಾತಾಡ್ಬೇಕತ್ತಣ್ಣ. ಕಳ್ಸು. ಹಾಲಾಗಣ. ಎಲ್ಲ ಮಾತಾಡಿದ್ದೀನಿ, ಬಾರೋ. ನಾವೆಷ್ಟೋ ಹೆಜ್ಜೆಗಳಿಟ್ಟು, ಎಷ್ಟೋ ಊರುಗಳು ಸುತ್ತಿ, ಏನೆಲ್ಲ ಮಾಡಿದ್ದೀವಿ, ಸೈಲೆಂಟ್ ಆಗಿಲ್ವಾ? ಆಫ್ಟರ್ ಆಲ್ ನೀನು ಆ ಜೂನ್ನೆ ಅವನನ್ನು ನೋಡ್ದಿದ್ಯಾ, ಅಷ್ಟಕ್ಕೆ ಮೇಲ್ ಕುಂತ್ಬಿಟ್ಟಿದ್ಯಲ್ಲ. ಕಾಡ್ಗೆ ಜತ್ಕೊಂಡಾಗ್ಲೇ ಅಣ್ಣ ನೀವು ಊರವಾಗಿರೋ ಜಾಗಕ್ಕೆ ಬರೋದು. ಈ ಫೀಲ್ಡಲ್ಲಿ ನೀವು ಬ್ಯಾಕ್ ಬಂದಂತ ಗೊತ್ತು ಅಣ್ಣ, ಅದಕ್ಕೆ ನಿಮ್ಮ ಹತ್ರ ಬಂದಿದ್ದು. ಬೆಂಕಿಗೆ ಹಾಕ್ತಿರೋ ಇಲ್ಲ ನೀರು ಹಾಕ್ತಿರೋ ಎಲ್ಲ ನಿಮಗೆ ಗೊತ್ತಿಲ್ಲ. ಯಾರು ಸಾಚಾಗಳಲ್ಲ, ಎಲ್ಲ ಮಿಂಡ್ರಿಗಳೇ. ನ್ಯಾಯ ಹೇಳೋನ್ ಯಾವತ್ತು ನ್ಯಾಯವಾಗಿರಲ್ಲ. ಅಣ್ಣ ಸೈಲೆಂಟ್ ಆಗಿದ್ದವ್ರಲ್ಲ ಎಬ್ಲೋಕ ಅದಕ್ಕೆ ನಾನು ಸ್ವಲ್ಪ ವೈಲೆಂಟ್ ಆಗಿರೋದು. ನೆನ್ನೆ ಮೊನ್ನೆ ಬೆಳೆದಿರುವಂತ ಚೈಲ್ಡ್ ಚಪಾತಿಗಳೆಲ್ಲ ದೊಡ್ಡ ದೊಡ್ಡ ಫ್ಲಾಟ್ಗಳಲ್ಲಿ ನೀವು ನೋಡಿದ್ರೆ ಚಿನ್ನು. ನಾನು ದುಡ್ಡು ಮಾಡೋದಕ್ಕಾಗಿ ಈ ಫೀಲ್ಡ್ ಬಂದಿಲ್ಲ, ಇದು ನನ್ನ ಧರ್ಮ.
ನ್ಯಾಯ ನೀತಿ ಧರ್ಮಕ್ಕೆ ಇರೋ ಬೆಲೆ ನಿಂಗೆಲ್ಲ ಗೊತ್ತಾಗಲ್ಲ. ಮನುಷ್ಯ ಜನ್ಮದಲ್ಲಿ ಹುಟ್ಟೋದು ಜಂತು ನಾಮ್ ನರ ಜನ್ಮ ದುರ್ಲಭ ಅಂತ ಹೇಳಿದ. ಮನುಷ್ಯ ಜನ್ಮ ಪಡೆಯೋದು ಸುಲಭ ಅಲ್ಲ. ನಾವು ಕೆಟ್ಟ ಕೆಲಸ ಮಾಡ್ದಂಗ ಅದನ್ನೇ ಹುಡ್ತಾ ಹೋಗ್ತೀವಿ. ಸತ್ವ ರಜ ತಮ ಅಂತ 3 ಗುಣ ಇದಾವೆ. ಸತ್ವ ಅಂದ್ರೆ ಸಾತ್ವಿಕತೆ, ರಜಸ್ಸು ಅಂದ್ರೆ ರಜೋಗುಣ. ರಜೋಗುಣದಲ್ಲೇ ರೌಡಿಸಮ್ಮು, ಕ್ಷತ್ರಿಯತನ, ಕೊಲೆತನ, ದುಡುಕ್ತನ. ಮನಸ್ಸಿಗೆ ಬುದ್ಧಿ ಕೊಡೋದೇ ಇಲ್ಲ, ಅಲ್ಲಿ ಬುದ್ಧಿ ಶಕ್ತಿನೇ ಇರೋದಿಲ್ಲ. ತಾನೇನ್ ಮಾಡ್ತೀನಿ ಗೊತ್ತಾಗಲ್ಲ, ಏನ್ ಬೇಕೋ ಅದ್ ಮಾಡ್ಬಿಡ್ತಾನೆ. ನಿನ್ನ ಅಪ್ಪನ್ ಏನ್ ಮಾಡಿರ್ತೀಯೋ ನಿನ್ನ ಮಗ ನೀನು ಅದ್ ಮಾಡ್ತಾನೆ. ಯೋಚನೆ ಮಾಡು. ಅಣ್ಣ, ಬೀದಿಲ್ ಮಲ್ಗಿಯೂ ಅಭ್ಯಾಸ ಇದೆ, ಬಾರಲ್ಲಿ ಮಲ್ಗಿಯೂ ಅಭ್ಯಾಸ ಇದೆ. ಇದ್ರೆ ನಿಮ್ ಜೊತೆಲಿ ಇರ್ತೀನ, ಇಲ್ಲ ಅಂದ್ರೆ ಊರೇ ಬಿಟ್ಬಿಡ್ತೀನಣ್ಣ. ಆಸೆಗಳು ಸತ್ರೆ ಅಮೃತ ಕೊಟ್ರೇನು, ಬಿರಿಯಾನಿ ಕೊಟ್ರೇನು? ನನ್ನ ಮಾತು ಕೇಳು. ಹುಡುಗ ರೌಡಿ ಆಗಕ್ ಹೋಗ್ಬೇಡ. CCB ಅವರು ನಿನ್ನ ಹುಡುಕ್ತಾರೆ. ಈಗ ಲಾಯರು ಬರ್ತಾವ, ಪೊಲೀಸ್ ಇನ್ಸ್ಪೆಕ್ಟರ್ ಬರ್ತಾವ. ನೀನು ಒಂದ್ ಕೆಲಸ ಮಾಡು. ಬಾಬು ಅವ್ರೆ, ಇವನು ಸರೆಂಡರ್ ಆಗ್ತಾನಂದ್ರೆ ಸ್ಟೇಷನ್ಗೆ ಕರ್ಕೊಂಡೋಗಿ ಬಿಡು, ಫೋನ್ ಮಾಡ್ಸಲಿ. ಇಲ್ಲ ಅಬ್ಸ್ಟ್ಯಾಂಡಿಂಗ್ ಆಗ್ತಾನಂದ್ರೆ ತೋಟದ ಮನೆ ಕರ್ಕೊಂಡೋಗಿ. ಆ ತೋಟ ಲಿಟಿಗೇಷನ್ ಐತೆ, ಹುಡುಗನ್ ಬಿಟ್ಟಿದ್ದೀನಲ್ಲ. ಹೋಗ್ಲಿ, ಆ ಶೆಡ್ ಖಾಲಿ ಆಯ್ತಾನ? ವ್ಯವಸ್ಥೆ ಮಾಡ್ತೀವಿ ಬಿಡೋಣ. ಸರಿ, ಕರ್ಕೊಂಡೋಗು. ಆಯ್ತಣ್ಣ, ಬಾರೋ. ಪೊಲಿಟಿಷಿಯನ್ಸ್ ಎಲ್ಲ ನಮ್ಮ ಹುಡುಕೋ ಬರುವಾಗಾದ್ರ ಸರ್, ಇವನೇ ಸೀನಾ ಅಂತ ಆ ಜನರ ಇವನಿಗೆ ಹೊಡೆದಾಕ್ತಾನಲ್ಲ, ಇವನ ಹತ್ರ ಹುಡುಗರಿದ್ದಾರೆ. ಏಯ್ ಸೀನಾ, ಇವರು ಬಾಬು ಇವ್ರು ಯಾರು ಗೊತ್ತಿಲ್ಲ, ಬನ್ನಿ ಕೂತ್ಕೊಳ್ಳಿ. ಹಾ ಬಾಬು, ಕಾಂತ ಫೋನ್ ಮಾಡಿದ್ದ, ಲೊಕೇಶನ್ ಅಲ್ಲಿ ಇದ್ದಾನಂತೆ, ಅದನ್ನ ಸ್ವಲ್ಪ ಹೋಗಿ ಮಾತಾಡು. ಆಯ್ತು, ಏನೇನಿದ್ರೆ ಫೋನ್ ಮಾಡಿ. ಆಯ್ತು. ಒಬ್ಬ ಸತ್ರೆ ಅಲ್ಲಿಗೆ ಎಲ್ಲಾನು ಮುಗಿಯುತ್ತೆ ಅಂತಲ್ಲ, ಅದು ಯುದ್ಧ ಅಲ್ಲ. ನಾವು ಸೋಲ್ತೀವೋ ಗೆಲ್ತೀವೋ ಅದು ಮುಖ್ಯ ಅಲ್ಲ. ನಿನ್ನನ್ನು ನೀನು ಕಾಪಾಡ್ಕೊಳ್ಳೋಕ್ಕೆ ಏನೆಲ್ಲ ಮಾಡಿದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ಗೆ ಯಾರೋ ಹೇಳಿದ್ ನೆನಪಾಗ್ತಿಲ್ಲ, ಬೆಂಗಳೂರು ಯಾವ ರೇಂಜ್ ಬೆಳೆದಿದೆ ಅಂತ. ಗುರು 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 ಅನ್ಕೊಂಡು ನಾವೆಲ್ಲ ಮರೆಯಾಗ್ಬಿಟ್ಟಿದ್ವಿ. ಇವಾಗ ನಾವು ಬೆಳೆಯೋದು ಬೇಡವಾ? ನೋಡು ಸಿನಾ, ಇಲ್ಲಿವರೆಗೆ ಏನಾಗಿದೆ ಬಿಡು. ನೋಡು, ನನಗೆ ಎಲೆಕ್ಷನಲ್ಲಿ B.Com ಸಿಕ್ಕಿದೆ. ನಾನು ಎಲೆಕ್ಷನಲ್ಲಿ ಗೆದ್ದರೆ ನಿನಗೇನು ಬೇಕೋ ಅದನ್ನು ನಾನು ಸಪೋರ್ಟ್ ಮಾಡ್ತೀನಿ. ನನಗೆ ಎಲೆಕ್ಷನ್ ಗೆಲ್ಲೋಕ್ಕೆ ನೀನು ಸಪೋರ್ಟ್ ಮಾಡು ಸಾಕು. ನಿನ್ನ ಎಲೆಕ್ಷನ್ಗೆ ನಾ ಸಪೋರ್ಟ್ ಮಾಡ್ತೀನಿ, ಬಟ್ ನನಗೆ ನೀನೇನು ಮಾಡ್ತೀಯ? ನಾನು ನಮ್ಮ ಲಾಯರ್ ಹತ್ರ ಎಲ್ಲಾನು ಮಾತಾಡಿದ್ದೀನಿ, ನಿನ್ನ ಬಗ್ಗೆ ಎಲ್ಲಾನು ಹೇಳಿದ್ದೀನಿ. ಸ್ವಲ್ಪ ದಿನ ಅಪ್ಸ್ಟ್ಯಾಂಡ್ ಆಗಿರು.
ನಾನು ನಿನಗೆ ಬೇಳ್ಬೇಕಾಗಿರೋದನ್ನ ಎಲ್ಲಾನು ಅರೇಂಜ್ಮೆಂಟ್ ಮಾಡಿದ್ದೀನಿ. ಹಾ, ಆ ಜೊನ್ನ ರವಿ ನಿನ್ಗೊಂದು ಕೆಲಸ ಹೇಳಿದ ಕಣೋ. ಅವನ ಕತೆ ಇವಾಗ ಯಾಕೆ? ಅವನ್ ಬದುಕಿದಿದ್ರೆ ಇವೆಲ್ಲ ನನ್ನ ನೋಡಿಕೊಂಡಂತೂ ಬರ್ತಿಲ್ಲ. ಸರಿ, ಈ ನಮ್ಮ ಕಾರ್ಪೊರೇಷನ್ ಕಸದ ಗಾಡಿ ಇದೆಯಲ್ಲ, ಅದನ್ನ ಅನ್ಲೋಡ್ ಮಾಡೋ ಕೆಲಸ ನಿನಗೆ ಹೇಳೋಕ್ ಕೇಳಿದ್ದ. ನೀನು ಸರಿಯಾಗಿ ಮಾಡಿದೀಯ. ಅನ್ಲೋಡ್ ಕೆಲಸ ಬೆಂಗಳೂರನ್ನೋ ದರ್ಬಾರ್ಗೆ ದೊರೆ ಆಗಕ್ ಬಂದಿರೋ ನಾನು, ಅದಕ್ಕೆ ಅವನ್ನ ಹೊಡೆದು ಮುಗಿಸಿದ್ದು. ನೋಡು, ನಿನಗೇನ್ ಬೇಕೋ ನಾನ್ ಮಾಡ್ತೀನಿ, ನನಗೇನ್ ಬೇಕೋ ನೀನ್ ಮಾಡ್ಕೊಡು. ನೀನ್ ದರ್ಬಾರ್ ಮಾಡು, ನಾನು ರಾಜಕೀಯ ಮಾಡಿ. ಓಕೆ ನಡೀಲು. ಏನಮ್ಮ, ಚೆನ್ನಾಗಿದೆಯಾ? ನಿನ್ನ ನಮ್ಮ ಸ್ಟೇಷನ್ಗೆನೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ಬಿಡ್ತೀನಿ. ಅದು ಸರಿ, ಆ ಸೀನನ್ ಬಗ್ಗೆ. ಆ ಸೀನಾ ಜೊನ್ನ ರವಿನ ಹೊಡೆದಾಕ್ಬಿಟ್ಟಿದ್ದೀನಿ ಅಂತ ಬೇಜಾನ್ ಬಿಲ್ಡಪ್ ತಗೊಂಡು ತಿರ್ಗಾಡ್ತಾ ಇದ್ದಾನೆ. ನೀವು ಅನ್ನೆ ಹುಚ್ಚನಾಗಿ ಹೊಡೆದಂಗೆ ಹೊಡೆಸಾಯಿಸ್ತೀನಿ ಅವನ್ನ. ಒಂದು ಅವಕಾಶ ಕೊಟ್ಟು ನೋಡಿ. ಅವಕಾಶ ಕೊಟ್ರೆ ಕಿಲಾಡಿಗಳಾಗ್ಬಿಡ್ತಾರೆ. ಇವಾಗ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಒಂದೇ ತಟ್ಟೆಯಲ್ಲಿ ಅನ್ನ ತಿಂದಿರೋ ಗುರುನೇ ಬಿಟ್ಟಿಲ್ಲ, ಇನ್ನ ನಿಮ್ಮನ್ ಬಿಡ್ತಾನ? ಒಂದು ಹಸು ಸಾಕಿದ್ರೆ ಹಾಲು ಕೊಡುತ್ತೆ, ಜೀವ ಉಳಿಸುತ್ತೆ. ಅದೇ ಹಾವು ಸಾಕಿದ್ರೆ ವಿಷ ಕೊಟ್ಟು ಜೀವ ಸಾಯಿಸುತ್ತೆ. ಏನ್ ಮಾಡ್ತೀರಾ ನೋಡಿ. ಹೇಳೋದೇನಿಲ್ಲ, ಒಡೆದ್ ಬಿಸಾಕ್ತಾ ಇರೋದೆ. ಏನ್ ಸರ್ ಯೋಚನೆ ಮಾಡ್ತಾ ಇದ್ದೀರಾ? ಹೇಳ್ಬಿಡಿ ಎಲ್ಲಿದ್ದಾನೆ ಅಂತ. ಅವನು ಒಂದು ಲೊಕೇಶನ್ ಸಾಕು, ಹೇಳ್ಬಿಡಿ ಸರ್. ಎಷ್ಟು ಅಂತ ಬೆಂಗಳೂರಲ್ಲಿ ಕಸ ತುಂಬಿಕೊಳ್ಳೋಣ, ಒಂದು ಸ್ವಲ್ಪ ಕ್ಲೀನ್ ಮಾಡೋಣ. ಹೇಳಿ, ನಿಮ್ಮಿಂದ ನಮ್ಗೆ ಹೆಲ್ಪ್ ಆಗುತ್ತಲ್ಲ. ಬಾಬು, ಹಲೋ ಸೀನಾ. ಸೆಟಲ್ಮೆಂಟ್ ಆಯ್ತಾ? ಆಯ್ತು ಸೀನಾ, ಎಲ್ಲಿದೆಯಾ? ಏನಾಯ್ತು ಬಾಬು? ಅವನ ಎಸ್ಕೇಪ್ ಅದ, ಬಡ್ಡಿ ನನ್ನ ಮಗ. ಅರ್ಜೆಂಟ್ ಕಾಂತ ನೀಡಬೇಕು. ನಾವು ಬಾರಲ್ಲಿ ಎಣ್ಣೆ ಹೊಡಿಬೇಕಾದ್ರೆ ಟಿಪ್ಸ್ತಾ ಇದ್ದ ನನ್ನ ಮಕ್ಕಳೆಲ್ಲ ಇವತ್ತು ನನ್ನ ಟೇಬಲ್ ಹಂಚ್ಕೊಳಂಗಾಗ್ಬಿಟ್ಟೆ. ಇವೆಲ್ಲ ನಮ್ಮ ಹತ್ರ ಇಟ್ಕೊಂಡ ಮಗ ಚೆನ್ನಾಗಿರಲ್ಲ.
ನಿನ್ನೆ ಹುಡುಕ್ತೈತೆ. ಇವತ್ತು ನೀನು ಇಲ್ಲಿ ಪಾಯಿಸ್ಕೊಂಡೆ ಕೊಡ್ಸ. ಯಾವ ನೀ ಚೂರ ನನಗ ಬಂದನೇ ರೇಂಜ್ ತಿಂತಾನಂದ್ರೆ ಆಚೆ ನುಚ್ಚಕ್ಕೆ ಕೊಟ್ಟಿನಿ ಯಾವ ರೇಂಜ್ ತಿಂತೀನಿ ನನ್ ಮಗ ಬಿಡು ನನ್ನ ಮುಂದೆ ಇಟ್ಕೊಂಡು ಅವನು ಹೊಡೆದಾಕ್ತಾ ಇವನು ಹೊಡೆದಾಕಕ್ಕೆ ನಾನೇ ಹುಚ್ಚನಾಗಿದ್ದೀನಿ. ಇನ್ನು ಅವತ್ತೇ ಎದ್ಬಿಡಿಸ್ತೀವಿ ನೀನಾರು ಇನ್ನು ಅವತ್ತೇ ಹೊಡಿಬೇಕು. ಯಾರ ನೀನು? ಯಾರ ನೀನು? ನಿನ್ಗೂ ಏನೋ ಸಂಬಂಧ? ಯಾರ ನೀನು? ಎಂತ ಗೊತ್ತಾಗ್ತಲ್ಲ ನನಗೂ ನಿನ್ಗೂ ಏನ್ ಸಂಬಂಧ? ನನಗೆ ಅರ್ಥ ಆಗ್ತಿದೆಯೋ? ಸಾಯಟ್ಟಮೇಲೆ ಒಂದು ಸ್ವಲ್ಪ ನೀರ್ ಮಡ್ಗೆ ಸುತ್ತಾವನೆ ನನ್ ಮಗ. ಯಾರ ಇಲ್ಲಿ ಗಾಡಿ ಮಾಡಿದ ಗೊತ್ತಿಲ್ಲ ಏನು ತಂದಿದ್ಯಾ? ಹೋಗ ಆ ಕಡೆ. ಮುಖ ಏನೋ ನೋಡ್ತಾ ಇದ್ಯಾ? ಸತ್ತಾವನ ಬತ್ತಾವನ ಅಂತ ನೋಡ ಫಸ್ಟ್. ಮೇಡಮ್ ನಿನ್ನ ಕೊಡುಗು ಸಾವಲೇದು ಬದುಕೆ ಉಳೋದು. ಏಯ್ ಕನ್ನಡದಲ್ಲಿ ಬಗ್ಲಲ್ಲಿ ಅವನ ಹಿಂದಿ ಬಗ್ತಾನೆ. ನೀನ್ ಯಾವ ಭಾಷೆ ಕಲ್ತಾ ಇದೆಯೋ? ಕನ್ನಡದಲ್ಲಿ ಮಾತಾಡ. ಸರಿ ಮೇಡಮ್, ಒಂದು ಬದುಕೆ ಇದ್ದೇನೆ ಮೇಡಮ್. ಒಳ್ಳೆ ಅವಕಾಶ ಹೊಡೆದಾಕ್ಬಿಡಿ. ಓಯ್ ಪೊಲೀಸ್ ತರೆಲ್ಲ ಬಿಡಕ್ ತಗೋಬೇಡ. ಅವನಿರೋ ನಮ್ನೆ ಸಾಕ್ಷಿಗೆ ಎತ್ ಬಿಸಾಕ ಅವನ್ನ ವಿಚಾರಿಗೆ. ನಾವ್ ಪ್ಲಾನ್ ಮಾಡಿದ್ವಲ್ರಿ ಹೊಡೆದಾಕ್ಬೇಕು ಅಂತ. ಅಷ್ಟ್ರಲ್ಲಿ ಅವನ ಹೊಡೆದಾಕ್ಬಿಟ್ಟಿದಾನೆ. ಯಾವನ್ರಿ ಅವನು ಹೊಡೆದಾಕಿರೋನು? ಅವನ್ ಬೇರೆ ಹೊಡ್ಬೇಕಾ? ಎತ್ ಬಿಸಾಕ ಅವನ್ನ. ಏಯ್ ಏನಾದ್ ಮಗು ತರ ಟ್ರಿಕ್ ಮಾಡ್ತಾ ಇದ್ಯಾ? ಹೇಳ್ಕೊಳೋಗ ನಾಯಿ ತರ. ಇನ್ನೊಂದ್ ನಾಯಿ ಬಂದು ಹೋಗಿರುವಂಗೈತೆ. ಬಂದಿದ್ದ
ಯಾವಾಗ ಒಬ್ಬ ಹುಚ್ಚ ಬಂದಿದ್ದ, ಅದ್ರ ಜೊತೆ ಒಬ್ಬ ಮಾಸ್ಕ್ ಹಾಕಿರೋನು ಕೂಡ ಬಂದಿದ್ದ. ನಾನು ಕೇಳ್ತಿರೋದು ಅದೇ, ಯಾರು ಯಾರ್ದಪ್ಪ ಫೋನ್ ಇದು? ಹಲೋ, Sir, good afternoon, sir. Is this Yeah, myself Veda. I'm calling from Pavani Bank, sir. ಮೇಡಮ್ ನಂಗೆ ಇಂಗ್ಲಿಷ್ ಬರಲ್ಲ ಮೇಡಮ್, ಪ್ಲೀಸ್ ಕನ್ನಡದಲ್ಲಿ ಮಾತಾಡಿ ಮೇಡಮ್. ಓಹ್, ಓಕೆ. ಇದು ಚರಣ್ ಅವರಾ ಮಾತಾಡ್ತಾ ಇರೋದು? ನನ್ನ ಹೆಸರು ವೇದಾ ಅಂತ, ನಾನು ಪಾವನಿ ಬ್ಯಾಂಕ್ ಇಂದ ಕಾಲ್ ಮಾಡ್ತಾ ಇರೋದು ರಿಗಾರ್ಡಿಂಗ್ ರಿಕವರಿ ಸರ್. ನಿಮ್ದೊಂದು 2 ವೀಲರ್ ಲೋನ್ EMI ಪೇ ಮಾಡ್ತಿಲ್ವಲ್ಲ ನೀವು? 3 ಮಂತ್ಸ್ ಇಂದ EMI ಪೇ ಮಾಡಿಲ್ಲ. ಆ ಥರ ಏನಿಲ್ಲ ಮೇಡಮ್. ಎಲ್ಲಿ ಸರ್, ನೀವು ಮತ್ತೆ ಕಾಲ್ ಮಾಡ್ಸಿದ್ರೆ ನೀವು ಬಿಟ್ಟು ಬೇರೆಯವರೆಲ್ಲ ಮಾತಾಡ್ತಾರೆ ನಿಮ್ ಫೋನಲ್ಲಿ. ನಾಟಕ ಮಾಡ್ತಾ ಇದ್ದೀರಾ? ನಾನು ಎಂದಕ್ಕೆ ನಾಟಕ ಮಾಡ್ಲಿ? ನಾಟಕ ಮಾಡ್ತಿರೋದು ನೀವು ತಾನೇ, ಬೇರೆಯವ್ರ ಕೈಲೆಲ್ಲ ಫೋನ್ ಕೊಟ್ಟು. ಓಹೋ ಮೇಡಮ್, ನೀವು ಹೆಂಗಿದ್ರ ಮೇಡಮ್? ಆರಾಮ ಮೇಡಮ್? ಏನ್ ಆಟ ಆಡ್ತಾ ಇದ್ದೀರಾ? 3 ತಿಂಗಳಿಂದ ನೀವಿನ್ನ EMI ಕಟ್ಟಿಲ್ಲ. ಮೇಡಮ್ ಆಟ ಆಡ್ತಾ ಇಲ್ಲ ಮೇಡಮ್, ಹಸುಗಳಿಗೆ ಮೈ ತೊಳಿತಾ ಇದೀನಿ ಮೇಡಮ್. ನಾವು ರೈತರು, ಮಳೆ ಬಂದ್ರೆ ಬೆಳೆ ಆಗುತ್ತೆ, ಬೆಳೆ ಬಂದ್ರೆ ದುಡ್ಡು ಬರ್ತದೆ, ದುಡ್ಡು ಬಂದ್ರೆ ನಿಮ್ಗೆ ಕೊಡ್ತೀನಿ ಮೇಡಮ್. ನೋಡಿ, ಇವಾಗ ನೀವೇನಾದ್ರೂ ನೀವು ಒಂದ್ ಡೇಟ್ ಹೇಳಿ ಬೇಕಾದ್ರೆ, ಈ ದಿನ ಕಟ್ತೀನಿ ನಾನು ಅಂತ. ನೀವು ಬೇಕಾದ್ರೆ ನಾನು ಆ ಟೈಮಿಗೆ ವೇಟ್ ಮಾಡಿಸ್ಬೋದು ಅವ್ರನ್ನ. ಇಲ್ಲ ಅಂತಂದ್ರೆ ರಿಕವರಿ ಡಿಪಾರ್ಟ್ಮೆಂಟ್ ಅವ್ರು ನಿಮ್ ಮನೆ ಹತ್ರನೇ ಬರ್ತಾರೆ. ಆತರ ಎಲ್ಲ ಬೇಡ ಮೇಡಮ್, ಕಟ್ಬಿಡ್ತೀನಿ ಮೇಡಮ್ ನಾನು. ನೋಡ್ರಿ, ಈಗ ಟೊಮೊಟೊ ಸಸಿ ಹಾಕಿದೀನಿ, ಅದ್ ಬೆಳೆ ಬರ್ತದೆ, ಟೊಮೊಟೊ ಬಿಡ್ತದೆ. ಆ ಟೊಮೊಟೊ ಚಿನ್ನದ ರೇಟ್ ಬಂದ್ಮೇಲೆ ಆ ಟೊಮೊಟೊ ಮಾರ್ಬಿಟ್ಟು ಆ ಅಮೌಂಟ್ ನಿಮ್ಗೆ ಕೊಟ್ಬಿಡ್ತೀನಿ ಮೇಡಮ್. ಒಂದ್ 6 ತಿಂಗಳು ಪರವಾಗಿಲ್ಲ, ಆ ಅಮೌಂಟ್ ಫುಲ್ ನಿಮ್ಗೆ ಕೊಟ್ಬಿಡ್ತೀನಿ. ನಿಮ್ ಟೊಮೊಟೊಗೆ ಚಿನ್ನದ ರೇಟ್ ಬರೋದ್ ಯಾವಾಗ? ನೀವು ಕಟ್ಟದ್ ಯಾವಾಗ? ಒಂದ್ ಕೆಲಸ ಮಾಡಿ ಮೇಡಮ್, ನೀವು ಹಂಗ್ ಬೇಕು ಅಂದ್ರೆ ನಮ್ ಟೊಮೊಟೊ ಬಿಡ್ತಾರೆ ಮೇಡಮ್. ನಮ್ ಟೊಮೊಟೊ ಬಿಟ್ಟಿದ್ಮೇಲೆ ನೀವು ತಗೊಂಡೋಗ್ಬಿಟ್ಟು ಮಾರ್ಕೊಂಡು ದುಡ್ಡು ತಗೊಂಡ್ ರೀ, ನೋಡಿ, ನೀವು ಟೊಮೊಟೊ ಬೆಳಿತೀರಾ ಅಥವಾ ನಿಮ್ ಟೊಮೊಟೊ ನೋಡಿ ನಾವು ನಿಮ್ಗೆ ಲೋನ್ ಕೊಟ್ಟಿದ್ದಲ್ಲ. ನೀವೇನೋ ಒಂದ್ ಗಾಡಿ ತಗೊಂಡು ನೀವು ಒಂದ್ ವ್ಯವಹಾರ ಮಾಡ್ತೀರಾ, ಅದ್ರಿಂದ ಬಂದಿದ್ದ ದುಡ್ಡಲ್ಲಿ ನೀವು EMI ಕಟ್ತೀರಾ ಅನ್ನೋದಕ್ಕೆ ಕೊಟ್ಟಿರೋದು. ನಿಮ್ಗೆ ಏನಾದ್ರು ಮಾನ ಮರ್ಯಾದೆ ಅನ್ನೋದಿತ್ತು ಅಂತಂದ್ರೆ ಬಂದು ಲೋನ್ ಎಲ್ಲ ಇಲ್ಲ ಅಂತ ಹೇಳಿದ್ರೆ ನಮ್ ರಿಕವರಿ ಅವ್ರು ಬರ್ತಾರೆ ನಿಮ್ ಮನೆ ಹತ್ರ. ನಿಮ್ 4 ಜನದ ಬಂದೆ ನಿಮ್ ಮಾನ ಮರ್ಯಾದೆ ತೆಗಿತಾರೆ. ನೋಡಿ, ಚಾಯ್ಸ್ ನಿಮ್ದೇನೆ. ಮಾನ ಮರ್ಯಾದೆ ತೆಗಿಸ್ಕೊಂತೀರಾ ಅಥವಾ ಬಂದ್ EMI? ಬ್ಯಾಂಕಿಂದ ಫೋನ್ ಮಾಡೋರು ವೇದ, ಇವರು ವೇದನಾ? ಮೇಡಮ್ ಆರ್ಡರ್ ಮೇಡಮ್. Why are you late? ನಿಮ್ಗೆ ಗೊತ್ತಲ್ಲ ಮೇಡಮ್, ಬೆಂಗಳೂರಲ್ಲಿ ಟ್ರಾಫಿಕ್ ಜಾಮು, ಅದ್ರಲ್ಲಿ ಬೇರೆ ಈ ಬ್ಯಾಂಕ್ ಅವರು ಗಾಡಿ ಓಡ್ಸಕ್ಕೆ ಬಿಡಲ್ಲ ಅಂತಾರೆ ಮೇಡಮ್. What's the problem? ಎಷ್ಟು ಸ್ಪೀಡ್ ಆಗಿ ಮಾತಾಡ್ತೀರಾ? ಅವಳೆ ಫೋನ್ ಮಾಡಿ ತಲೆ ತಿಂತಾಳೆ. ವಟ ಅಂತ ಮಾತಾಡ್ತಾ ಇರ್ತಾರ ಮೇಡಮ್. ಫೋನ್ ಮಾಡೋದು EMI ಕಟ್ಟೋದು, EMI ಕಟ್ಟೋದು. ಎಲ್ಲಿಂದ ಕಟ್ಲಿ ಮೇಡಮ್ EMI? ನಾನು ಮಾಡೋದು ಈ ಕೆಲಸ, ಏನ್ ಮಾಡ್ಲಿ ಮೇಡಮ್ ನಾನು? ಹೌದಾ? ಸ್ವಲ್ಪ ಗಾಡಿ ನಂಬರ್ ಹೇಳಿ ನಿಮ್ದು. ಮೇಡಮ್ 3047344. ಓ, ಇದೇನಾ ಗಾಡಿ ನಿಮ್ದು? ಹಾ ಮೇಡಮ್. ಓ, ನೀವೇನಾ EMI ಕಟ್ತೆ ತಲೆ ಮುರ್ಸ್ಕೊಂಡು ಓಡಾಡ್ತಾ ಇರೋದು? ಗಾಡಿ ಕಿತ್ಕೊಂಡ್ಬಿಡ್ತಾರಂತ ಏನೋ ಸ್ವಲ್ಪ ಸುಳ್ಳು ಹೇಳ್ತೀವಿ ಮೇಡಮ್, ಏನ್ ಮಾಡಕ್ಕಾಗುತ್ತೆ? ಓಹೋ, ಯಾವ ತರ ಸುಳ್ಳು? ಟೊಮೆಟೊ ಮಾರಿ ಝೊಮ್ಯಾಟೊ ಮಾಡ್ತೀನಿ, ಹಸುಗಳಿಗೆ ಮೈ ತೊಳಿತೀನಿ, ನಾನೊಬ್ಬ ಸಮಗ್ರ ರೈತ, ಈ ತರನಾ? ಮೇಡಮ್ ಏನೋ ಸುಳ್ಳು ಹೇಳಿದೀನಿ ಮೇಡಮ್. ಸುಗ್ಗಿನೂ ಮಾಡ್ತಾಯಿದ್ದೀನಿ, ಝೊಮ್ಯಾಟೊನೂ ಮಾಡ್ತಾಯಿದ್ದೀನಿ ಮೇಡಮ್. ಮನೇಲಿ ಸ್ವಲ್ಪ ಕಷ್ಟ ಇದೆ, ವಯಸ್ಸಾದ ಅಪ್ಪ ಅಮ್ಮ ಇದ್ದಾರೆ, ತಂಗಿಗೆ ಬೇರೆ ಮದುವೆ ಮಾಡಿ ಸ್ವಲ್ಪ ಕಷ್ಟ ಆಗ್ತದೆ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಮೇಡಮ್. ಇನ್ನೊಂದು ವಾರದಲ್ಲಿ ಹೆಂಗಾದ್ರೂ ಅಡ್ಜಸ್ಟ್ ಮಾಡ್ಬಿಟ್ಟು EMI ಕಟ್ಟಿ, ಇಲ್ಲಾಂತಂದ್ರೆ ಮನೆ ಹತ್ರ ಬಂದವರು ಮಾನ ಮರ್ಯಾದೆ ಕಳೀತಾರೆ. ಓ, ಮನೆ ಹತ್ರ ಬರ್ತಾರಾ ಮೇಡಮ್? ಮನೆ ಮಾಡ್ತಾರ? ಹಂಗಾರೆ ಕಟ್ಟೋದಿಲ್ಲ ಮೇಡಮ್, ಅದೇನಾರ ಮಾಡ್ಕೊಂಡ್ಲಿ ಅವರು, ನಾನಂತೂ ಕಟ್ಟಲ್ಲ. ಅದೇನಾಗುತ್ತೋ ಆಗಲಿ. ಓಕೆ ಮೇಡಮ್, ಬಾಯ್. ಮೇಡಮ್ 5 ರೇಟಿಂಗ್ ಕೊಟ್ಬಿಡಿ, ಮರಿಬಿಡಿ. ಓಕೆ ಬಾಯ್, ಸಿ ಯು. ನಿಂಗೆ 5 ರೇಟಿಂಗ್ ಬೇರೆ ಕೊಡ್ತಾರೆ ನಿಮಗೆ, ಹೋಗೋ. ಫೋನ್ ಮಾಡಿದ್ದು ನೀವೇನಾ? ಆ ವೇದ ಈ ವೇದ ಎರಡು ಒಂದೇನಾ? ಓ ಮೈ ಗಾಡ್. ಮೇಡಮ್, ನಮ್ಮ ಅಪ್ರಾಣಿಗೂ ಕಟ್ಟಲ್ಲ ಮೇಡಮ್. ನೀವೆಂತ ಗೊತ್ತಾಯ್ತಲ್ಲ, ನಾನು ಕಟ್ಟಲ್ಲ. ಅದು
ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಬಾಯ್. ಓ ಹೋಗು ಹೋಗು, ನಿನ್ಗಿನ್ನ ಬ್ಯಾಂಕ್ ಅವ್ರ ಟಾರ್ಚರ್ ಗೊತ್ತಿಲ್ಲ ಅನ್ಸುತ್ತೆ. ಅವ್ರು ಒಂದ್ಸತಿ ಬರ್ಲಿ ರೌಂಡ್ಸಿಗೆ ಮನೆ ಹತ್ರ, ಆಮೇಲೆ ಬಂದು ನೀನೇ ಕಟ್ಸಿ IMI-ನ. ಸೀನಾ ಕಾಯ್ತಾ ನೀ ಬೇಗ ಬಾರೋ. ಥ್ಯಾಂಕ್ಸ್ ಕಣಲಿ. ನಿಜವಾದ ಸ್ನೇಹಿತ ಅಂದ್ರೆ ನೀನು. ಸೀನಾ, ನಿನಗೋಸ್ಕರ ಅಮ್ಮ ವೇಟ್ ಮಾಡ್ತಾರೆ. ನೀನು ಊರಿಗೆ ಹೊರಡು. ನಾನು ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ ನಿನಗೆ, ತಲೆ ಕೆಡಿಸ್ಕೊಂಬೇಡ ಸೀನಾ. ಥ್ಯಾಂಕ್ಸ್ ಲೇ. ಥ್ಯಾಂಕ್ಸ್. ಏ ಸೀನಾ, ತಾಳ ಇದು ನಿಂತ್ಕೊಳ್ಳ. ಥ್ಯಾಂಕ್ಸ್ ಲೇ. ಮೇಡಮ್, ಸುತ್ತ ಬಳಸ್ಕೊಂಡ್ ಬಂದಿನಿ, ₹100 ಸೇರಿಸ್ಕೊಳ್ಳಿ ಮೇಡಮ್. Why should I pay extra? Whatever showed in the tab, that much only I have given. Nothing more than that. ಅಯ್ಯೋ, EMI ಕಾಣ ಬರಲ್ಲ, ನನಗೆ ಇಂಗ್ಲಿಷ್ ಬರಲ್ಲ. ಏನಪ್ಪ ಮಾಡೋದು ನನಗ? What do you mean? ಹಲೋ ಸರ್, EMI ಕಾಣ ಬರಲ್ಲ, ನನಗೆ ಇಂಗ್ಲಿಷ್ ಬರಲ್ಲ. ಅಮ್ಮ ಏನು ಹೇಳ್ತಾರೆ ಸ್ವಲ್ಪ ನಂಗೆ ಹೆಲ್ಪ್ ಮಾಡಿ ಸರ್ ಪ್ಲೀಸ್. ಏನ್ ಮೇಡಮ್, ರೋಡಲ್ಲೆಲ್ಲ ಬಂದು ಗಾಡಿ ಸೀಸ್ ಮಾಡಕ್ ಬಂದ್ಬಿಟ್ಟಿದ್ರಾ? ಸಮಾಚಾರ ಏನ್ರಿ? ಸರ್ ಆಗಲ್ಲ ಸರ್, ರ್ಯಾಪಿಡಲ್ಲಿ ಬಂದ್ರು, ನಾನು ₹100 ಎಕ್ಸ್ಟ್ರಾ ಕೇಳ್ತಾ ಇದ್ದೀನಿ. ಅವ್ರಿಗೆ ಕನ್ನಡ ಬರಲ್ಲ, ನನಗೆ ಇಂಗ್ಲಿಷ್ ಬರಲ್ಲ. ದಯವಿಟ್ಟು ಸ್ವಲ್ಪ ನಮಗೆ ಹೆಲ್ಪ್ ಮಾಡಿ ಸರ್. ಸ್ವಲ್ಪ ಅಮೌಂಟ್ ಈಸ್ಕೊಡಿ ಸರ್ ನನಗೆ. ತಗೊಳ್ಳಿ, ಬ್ಯಾಂಕಿಂದ ರಿಕವರಿ ಮಾಡ್ಕೊತಾರೆ, ನಿಮ್ಗೆ ಕೊಡಲ್ಲ. ಏನ್ ಮೇಡಮ್, ರೋಡಲ್ಲೆಲ್ಲ ಬಂದು ರಿಕವರಿ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ರಾ? ಏನ್ ರೋಡಲ್ಲೆಲ್ಲ ಏನು ರಿಕವರಿಗೆ ಬಂದಿರಲ್ಲ. ನಾನು ಏನೋ ಪರ್ಸನಲ್ ಕೆಲಸದ ಮೇಲೆ ಬಂದಿದ್ದೆ. ನನ್ನ ಫೋನ್ ಸ್ವಿಚ್ ಆಫ್ ಆಗಿದೆ. ಅವ್ರು ಎಕ್ಸ್ಟ್ರಾ ₹100 ಕೊಡು ಅಂತ ಕೇಳ್ತಿದ್ರೆ ನನ್ನ ಹತ್ರ ದುಡ್ಡಿಲ್ಲ. ನೀ ಇದನ್ನೆಲ್ಲ ಅಡ್ವಾಂಟೇಜ್ ತಗೋಬೇಡ, ಹೋಗ್ತಾರೆ ನಿನ್ನ ಮನೆಗೆ. ಮೇಡಮ್ ಮೇಡಮ್ ಏನು? ಏನಿಲ್ಲ, ಆಗ್ಲೇ ಒಂದು ₹100 ಕೊಟ್ನಲ್ಲ, ಅದು ಯಾವಾಗ ಕೊಡ್ತೀರಾ? ರೋಡಲ್ಲೇ ಹೇಳಿ ಕಳಿಸ್ತೆ ತಾನೆ, ಇದನ್ನ ಇಟ್ಕೊಂಡು ಅಡ್ವಾಂಟೇಜ್ ತಗೋಬೇಡ ನೀನು ಅಂತ. ಮತ್ತೆ ಮನೆ ಹತ್ರ ಎಂದು ಕುಡ್ಕೊಂಡ್ ಬಂದಿದ್ಯಾ? ಮೇಡಮ್, ಅದು EMI-ನ ಇನ್ನೊಂದು ತಿಂಗಳು ಎಕ್ಸ್ಟೆಂಡ್ ಮಾಡಿ ಮೇಡಮ್, ಪ್ಲೀಸ್ ಪ್ಲೀಸ್. ಅದೆಲ್ಲ ಆಗಲ್ಲ ಮೇಡಮ್, ಪ್ಲೀಸ್ ಮೇಡಮ್, ಪ್ಲೀಸ್. ಆಗಲ್ಲ. ನೀನ್ ಇಷ್ಟೆಲ್ಲ ಮನೆ ಹತ್ರಕ್ಕೆಲ್ಲ ಬಂದು ಇಷ್ಟೆಲ್ಲ ಸೀನ್ ಕ್ರಿಯೇಟ್ ಮಾಡಿದ್ಮೇಲೆ ಆಗಲ್ಲ ಮೇಡಮ್. ಇದು ನಿಮ್ಮ ಹತ್ರ ಒಂದು 50 ರಿಕ್ವೆಸ್ಟ್ ಮಾಡ್ಕೊಂತೀನಿ ಮೇಡಮ್, ಪ್ಲೀಸ್ ಮೇಡಮ್. ಆಗಲ್ಲ ಮೇಡಮ್, ವೀರ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀನಿ ಮೇಡಮ್. ಒಂದು ಗ್ಲಾಸ್ ಕಾಫಿ? ಏನಿಲ್ಲ, ಒಂದು ಗ್ಲಾಸ್ ನೀರು. ಫಸ್ಟ್ ಎಲ್ಲ ತೊಲಗು. ಓನ್ಲಿ ಒಂದು ಗ್ಲಾಸ್ ನೀರು ಕೊಡಿ ಮೇಡಮ್. ಓಕೆ, ವೇಟ್ ಮಾಡಿಲ್ಲ. ಹಾಲು ಬರ್ಬಿಟ್ಟೆ ಬೇಡ, ಒಂದು ಗ್ಲಾಸ್ ನೀರು ಸಾಕು. ಅದು ಬೇರೆ, ನೀರೇ ತಂದ್ಕೊಡೋದು ನಾನು. ಥ್ಯಾಂಕ್ ಯು. EMI ಮಾತ್ರ ಬರ್ತಾರೆ, ಒಂದು ಗ್ಲಾಸ್ ನೀರು ಕಾಫಿ ಏನಿಲ್ಲ. ಏನು ಅಯ್ಯೋ, ಏನು ಮೇಡಮ್, ಈ ನೀರಲ್ಲೂ EMI ಲೆಕ್ಕ ಆಗ್ತದೆ ನಾನು. ನೀನು ಫಸ್ಟ್ ಕುಟ್ಬಿಟ್ಟು ಜಾಗ ಖಾಲಿ ಮಾಡು. ಮೇಡಮ್ ಬರಲ್ಲ? ಓಕೆ, ಬಾಯ್. ಮತ್ತೆ ಈ ಕಡೆ ಬರಲೇಬೇಡ, ತೊಲಗು ನೀನು ಫಸ್ಟ್. ಇಂಥ ನನ್ನ ಮಗನ ಮಕ ನೋಡ್ಬೇಕಾ? ಯಾಕಮ್ಮ ನಾನು ಮಾತಾಡ್ಸಲ್ವಾ? ಊರೇ ಮಾತಾಡ್ತಾವ್ರಲ್ಲಪ್ಪ ನಿನ್ನ ಬಗ್ಗೆ, ನಾನೇನಪ್ಪ ನಿನ್ನ ಮಾತಾಡ್. ಅವತ್ತೇ ಹೇಳಿದ್ದಲ್ಲಮ್ಮ, ಅದನ್ನು ನಾನೇನು ಹೇಳ್ತೀನಿ, ಹೊಟ್ಟೆ ಹಸಿತೀನಿ, ತಿನ್ನಕ್ಕೆ ನಾನು ಕೊಡ್ತೀನಿ. ಇಷ್ಟವಾದ ಮಾಡಿ ಕೊಡ್ತೀನಿ, ಸ್ವಲ್ಪ ತಿನ್ನ. ಅಮ್ಮ, ನೀನೇ ತಿನ್ನಿಸ್ಬಾರ್ದಾ? ದೊಡ್ಡ ಗನಂದಾರಿ ಕೆಲಸ ಮಾಡ್ಕೊ ಬಂದಿದೆಯಲ್ಲಪ್ಪ, ಅದಕ್ಕೆ ನೀನು ತಿನ್ಸ್ಬೇಕಾ? ತಿನ್ನು ನೀನು. ಅಮ್ಮ,
ಪ್ಲೀಸ್. 1 2 ಇನ್ಮೇಲೆ ನಾವು ಒಳ್ಳೆನಾಗಿ ಚೆನ್ನಾಗಿ ಬದುಕಪ್ಪ. 4 ಜನ ಮೆಚ್ಚುವಂತ ಮಗ ಆಗು. ಇನ್ಮೇಲನ ನಮ್ಮ ಹೊಟ್ಟೆ ಯಾಕೆ ಉರಿಸ್ತೀಯ ನೀನು? ಕಣ್ಣೀರು ಹಾಕಂಗ್ ಮಾಡ್ಬಿಟ್ಟಿದ್ಯಲ್ಲ ನೀನು. ಸರಿನಪ್ಪ, ಇನ್ಮೇಲೆ ನಾವು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಜನಗಳ ಹತ್ರ ಉಗಿಸ್ಕೊಂಡಿರ ಬದುಕಪ್ಪ. ಅದೆಲ್ಲ ನಿನ್ಗೆಲ್ ಗೊತ್ತಾಗುತ್ತೆ ಬಿಡಮ್ಮ. ಸರಿ, ಪುಟ್ಟಿಯಲ್ಲಿ ಕಾಣಿಸ್ತಾ ಇಲ್ಲ? ಪುಟ್ಟಿ ಒಳ್ಳೆ ಮಾರ್ಕ್ಸ್ ತಗೊಂಡು ಯಾವ್ದೋ ಕಂಪ್ನಿ ಕೆಲಸ ಮಾಡ್ತಾಳೆ. ಅವಳೆಲ್ಲೋ ಅವಳ ಪಾಡ್ಗೆ ಅವಳು ಕೆಲಸ ಮಾಡ್ತಾವಳೆ ಕಣಪ್ಪ. ನೀನು ಹೋಗಿ ಅವಳ ಜೀವನ ಹಾಳು ಮಾಡಬೇಡ ಕಣಪ್ಪ. ಅಮ್ಮ, ಪುಟ್ಟಿ ಅಲ್ಲ ಅವಳೆ. ಅಣ್ಣ ಒಂದು 5 ನಿಮಿಷ ಇಲ್ಲೇ ಇರಿ, ನನ್ನ ಫ್ರೆಂಡ್ನ ಮಾತಾಡ್ಸ್ಕೊ ಬರ್ತೀನಿ. ಹಲೋ ಚರಣ್, ಕೆಳಗಡೆ ಬಾರೋ. ಏನ್ ಮಗ, ಫುಲ್ ಖುಷಿಯಾಗಿದ್ಯಾ? ಏನ್ ಸಮಾಚಾರ ಮಗ? ನಿನ್ನೆ ಕನಸಲ್ಲಿ ಹಾ. ಹುಡುಗಿ ಜೊತೆ ಹುಡ್ಗಿ? ಹ್ಞೂ ಮಗ, ಹುಡುಗಿ ಜೊತೆ ಕಾಶಿ ಯಾತ್ರೆಗೆ ಹೋಗಿ ಬರತ್ತಾರ ಕನಸು ಬಿತ್ತು ಕಣ. ದಡ್ಡ ಅಲ್ಲ ಕಣ, ಹುಡ್ಗಿನ್ ಯಾರಾದ್ರೂ ಕಾಫಿ ಡೇ ಪಬ್ಗೋ ಕರ್ಕೊಂಡು ಹೋಗ್ತಾರೆ. ನೀರೇನು ಕಾಶಿ ಯಾತ್ರೆ ಕರ್ಕೊಂಡು ಹೋಗ್ಬಿಟ್ಟಿದ್ಯಾ? ತುದಿಯಿಂದ ನಾವು ಮೊದಲೇ ಮಿಡ್ಲ್ ಕ್ಲಾಸ್ ಜನ. ಕುಡಿಯೋಕ್ಕೂ ತಿನ್ನೋಕ್ಕೂ ಯೋಚನೆ ಮಾಡ್ಬೇಕು. ಅಂತದ್ರಲ್ಲಿ ಕಾಫಿ ಡೇ ಪಬ್ ಎಲ್ಲಿ ಮಗ? ಅದ್ ಸರಿ, ಇದಕ್ಕೆಲ್ಲ ಎಷ್ಟು ಖರ್ಚಾಯ್ತು ಮಗ? 2,000 ರೂಪಾಯಿ ಖರ್ಚು. 2,000 ಆಯ್ತಾ? ದುಡ್ಡೆಲ್ಲಿತ್ತು ನಿನ್ ಪರ್ಸಲ್ಲಿ? ಲೇ ಮಗ, ನಾನು ಊರ್ಗ್ ಹೋಗ್ಬೇಕು ಕಣ ಮಗ. ಇವಾಗ ನಾನು ಹೆಂಗೋ ಊರ್ಗ್ ಹೋಗೋದು? ಮಗ ಒಂದ್ ಕೆಲ್ಸ ಮಾಡು, ಇಲ್ಲಿಂದ ಏರ್ಪೋರ್ಟ್ ಹೋಗ್ಬಿಟ್ಟು ಟ್ರೈನಲ್ಲಿ ಹೋಗ್ಬಿಡು. ಏರ್ಪೋರ್ಟ್ ಅಲ್ಲಿ ಟ್ರೈನ್? ಸಾರಿ ಮಗ, ಟ್ರೈನಲ್ಲ, ಫ್ಲೈಟಲ್ಲಿ ಹೋಗು ಮಗ. ಮೊನ್ನೆ ತಾನೆ ಗುಜರಾತ್ ಅಲ್ಲಿ ಫ್ಲೈಟ್ ಬಿದ್ದು ಎಷ್ಟ್ ಜನ ಸತ್ರು ಅಂತ ನಿನಗೆ ಗೊತ್ತಲ್ಲ? ಮಗ ಒಂದ್ ಕೆಲ್ಸ ಮಾಡು, ನೀನು ಆರಾಮಾಗಿ ಟ್ರೈನಲ್ಲಿ ಮಲ್ಕೊಂಡು ಆರಾಮಾಗಿ ಹೋಗು ಮಗ. ಅಪ್ಪ, ಟ್ರೈನ್ ಏನಾದ್ರು ಆಕ್ಸಿಡೆಂಟ್ ಆದ್ರೆ ನನ್ನ ಬಾಡಿ ಪೋಸ್ಟ್ ಬಾಟಮ್ಗೂ ಸಿಗಲ್ಲ. ನಮ್ KSRTC ಬಸ್ಸಲ್ಲಿ ಹೋಗ್ಬಿಟ್ಟು ಮಗ. KSRTC ಅವರು ಮೊದಲೇ ಯಮದೂತರು, ಬಸ್ನೇ ವೀಲಿಂಗ್ ಮಾಡ್ಕೊಂಡು ಅವ್ರ ಸವಾಸನು ಒಂದೇ, ಆ ಯಮನ್ ಸವಾಸನು ಒಂದೇ. ಮಗ ಒಂದ್ ಕೆಲಸ ಮಾಡು, ಇಲ್ಲಿ ಪಾದಯಾತ್ರೆ ತರ ಹೋಗ್ಬಿಡು ಮಗ, ಬೆಸ್ಟ್. ಯಾಕೆ ಬಂದ್ಬಿಡು, ನಾನ್ ನಡ್ಕೊಂಡು ಹೋಗ್ತೀನಿ,
ಈಗಿನ ಕಾಲದ ಹುಡುಗಿಯರಿಗೆ ಕರೆಕ್ಟಾಗಿ ಗಾಡಿ ಓಡ್ಸಕ್ ಬರಲ್ಲ. ಬಲಗಡೆ ಇಂಡಿಕೇಟರ್ ಅಡಿಕಡಿಗೆ ಬಂದು ಬಿಟ್ಬಿಟ್ಟು ಕಾಲ್ಗೆ ಮುರಿದೋಗ್ಬಿಡ್ಲಿ. ಮಗ ನಾನು ಬೈಕ್ ಕೊಡ್ತೀನಿ ತಗೊಳ, ಆರಾಮಾಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬಿಡು ಮಗ. ಎಲ್ಲಪ್ಪ ಹಾಕ್ಸಣ, 2000 ರೂಪಾಯಿಗೆ ಎಣ್ಣೆ ಎಲ್ಲ ಇಲ್ಲೇ ಕುಡಿತಾ ಇದೀವಲ್ಲ, ದುಡ್ಡೆಲ್ಲ ಐತಪ್ಪ. ಹಿಂಗ ಆಗ್ಬಿಡ್ತಾ ಕತೆ. ನಾನು ಮನೇಲಿ ಇಲ್ದಾಗ ಹೆಂಗೋ ಟೈಮ್ ಪಾಸ್ ಮಾಡ್ತೀನಿ ನೀನು. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ರಮ್ ಕುಡ್ಕೊಂಡು ಟೈಮ್ ಪಾಸ್. ಪೋಲಿ ನನ್ನ ಮಗನೇ. ಹೌದು, ನೀನ್ ಹೆಂಗ್ ಟೈಮ್ ಪಾಸ್ ಮಾಡ್ತೀಯ? ಮಗ ಇಷ್ಟ ದಿನ ಏನ್ ಮಾಡ್ತಿದ್ನ ಗೊತ್ತಿಲ್ಲ ಮಗ. ಆದ್ರೆ ಇನ್ಮೇಲೆ ಫೋನ್ ಕಾಲ್ಸು, ಮೆಸೇಜು ಬರ್ತಾ ಇರ್ತವೆ, ಹೋಗ್ತಾ. ಹೌದು, ಯಾವ್ದೋ ಹೊಸ ಕೆಲ್ಸ ಹಿಡಿದಿದ್ಯಂತೆ? ಇನ್ನ ಹುಡುಗಿನ ಕಾಶಿಗೆ ಕಳ್ಸೋ ಕೆಲ್ಸ ಮಗ. ಸೂಪರ್ ಮಗ. ಕಾಶಿಗೆ ಕಳ್ಸೋದಂಗಿರ್ಲಿ, ಮುಚ್ಕೊಂಡು ಎದ್ದಾಗ ಬಾಗ್ಲಾಕ್ಬಿಟ್ಟು ಆಯ್ತು. ಬಾಬು ಎಲ್ಲಿದೆಯೋ? ಯಾವಾಗ ರಿಲೀಸ್ ಆಗುತ್ತೆ ನೀನು? ನೀ ರಿಲೀಸ್ ಆಗಲಿ ಅಂತ ಎಷ್ಟು ದೇವ್ರಿಗೆ ಹರಕೆ ಹೊತ್ತಿತ್ತು ಗೊತ್ತಾ? ಹೆಂಗೋ ನೀ ರಿಲೀಸ್ ಆದಲ್ಲ, ಸದ್ಯ ಸಂತೋಷ. ಮೊಚ್ಚಲೆ ಬಾಬು, ಪ್ರೈಮರ್ಗೆ ಹಾಕೊಟ್ಟಿದ್ದು ನೀನೇ ಅಂತ ಅವತ್ತೋ ಗೊತ್ತಾಯ್ತು. ನನ್ನ ತಾಯನಾಗಿಲ್ಲ ಸರ್, ನಾನಂತ ಕೆಲಸ ಮಾಡೋದು ಏನಾದರೂ ಗೊತ್ತಿಲ್ಲ ಸರ್, ಅವ್ರಿಗೂ ಸಿಗಲಿಲ್ಲ. ಸರಿ ಆಯ್ತು, ಹೊರಡು. ಏನಾದ್ರು ಇನ್ಫಾರ್ಮೇಶನ್ ಸಿಕ್ತು ಅಂದರೆ ತಿಳಿಸು. ನನಗೊಂದು ಅರ್ಜೆಂಟ್ ಕೆಲಸ ಇದೆ, ಮುಗಿಸ್ಕೊಂಡು. ए भैया क्या करते हैं इधर? काम करने का जाओ, इधर नहीं बैठने का जाओ. ಹಲೋ ಸಿನಾ, ಎಲ್ಲಿದ್ಯಾ? ಬಂದಿದ್ಯಾ? ಹಾ ಬಂದೆ ಇವಾಗ. ಹಾ ಬರ್ತೀನಿ. ಕಾಂತ, ಸಿನಾ ಊರಿಗೆ ಹೋಗಿ ಬಂದ್ಮೇಲೆ ಹೆಂಗಿದ್ಯಾ? ಚೆನ್ನಾಗಿಲ್ಲ ಕಾಂತ, ರಾತ್ರಿ ಹೊತ್ತು ನಿದ್ದೆನೇ ಬರ್ತಾ ಇಲ್ಲ. ಯಾಕೆ, ಏನಾಯ್ತು? ಅವತ್ತಾಗಿದ್ದ ಗಲಾಟೆಯಿಂದ ನಿದ್ದೆನೇ ಬರ್ತಾಯಿಲ್ಲ ಕಣ. ಹುಡುಕ್ಬೇಕು, ಎಲ್ಲಿದ್ರು ಹುಡುಕ್ಬೇಕು. ಹೇಗೆ ಹುಡುಕೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಯಾರನ್ನು ವಿಚಾರಿಸೋದು, ಯಾರನ್ನು ಕೇಳೋದು. ಒಬ್ಬ ಹುಚ್ಚ ಇದ್ದ ಕಣ, ಅವನು ಒಂಥರ ವಿಚಿತ್ರವಾದ ಹುಚ್ಚ. ಮೋಸ್ಟ್ಲಿ ಅವನು ಹುಡುಕಿದ್ರೆ ಸಿಗ್ಬೋದು ಅಂದ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ ಮೀಟ್ ಆಗಿದ್ವಲ್ಲ ನಾವು, ಆ ಹುಣಸೆ ಮರದ ಹತ್ರ ಇರ್ತಾನೆ, ಅಲ್ಲಿಗೆ ಹೋಗು. ಸರಿ, ನಿಂಗೆ ಡ್ಯೂಟಿ ಇರಬೇಕು, ನೀವು ಹೊರಡು, ನಾನು ಹೊಡಿತೇನೆ. ಏನಸಿನ ಇನ್ನು ಬದುಕಿದೆ ನೀನು? ಆವತ್ತು ನಡೆದಿದ್ದು ಗಟ್ಟೆ ನೋಡಿದ್ರೆ ನೀನು ಒಗ್ಯಾಕಂಬಿಟ್ಟೆ ಅನ್ಕೊಂಡೆ. ನೀನು ಬದುಕಿದೆಯಲ್ಲ ಇನ್ನು. ಏನಸಿನ ಇಲ್ಲಿ ನೀನೀಗ? ವೆಂಕಟೇಶಣ್ಣ, ಹೇಳ್ಕೊಳಕ್ಕೆಲ್ಲ ನೀವೆಲ್ಲ ಸೀನಿಯರ್ಸು. ನಡೆಯೋ ಗಲಾಟೆ ನೋಡೋಕ್ಕಾಗ್ದೇನೆ ಓಡ್ಬಿಟ್ರಲ್ಲ ಎದ್ರುಕೊಂಡು. ತಿಂದ್ರಿ ಉಂಡ್ರಿ ಅಪ್ಪೀಸ್. ಆವತ್ತಾಗಿದ್ದು ಗಟ್ಟೆ ನೋಡಿದ್ರೆ ನನಗೆ ಪ್ರಾಣನೇ ಕೈ ಬಂದಾಗ್ಬಿಟ್ಟಿದ್ದು. ಅವತ್ತು ನೀನು ಅವ್ರನ್ನ ಹೊಡೆದಾಕ್ತೆ, ಇವ್ರನ್ನ ಹೊಡೆದಾಕ್ತೆ ಅಂತ ದೊಡ್ಡ ದೊಡ್ಡ ಕಥೆನೇ ಹೇಳ್ತಿದ್ದೆ. ಓಹೋ,
ಇವಾಗ ಮಾಡ್ತಾರ ಕೆಲಸ ನೋಡಿದ್ರೆ ನಿಜವಾಗ್ಲೂ ದೊಡ್ಡ ರೋಡಿನೇ ಬಿಡು ನೀನು. ಹೋಗ್ಲಿ, ಲಾಸ್ಟಲ್ಲಿ ಒಬ್ಬ ಮಾಸ್ಕ್ ಹಾಕೋ ಬಂದಿದ್ನಲ್ಲ, ಅವ್ನು ಯಾರು ಅಂತ ಗೊತ್ತಾ? ಎಲ್ಲಾದರೂ ನೋಡಿದ್ಯಾ? ಹೋಗ್ಲಿ, ಅವಾಗ ನೀ ಆ ಬಾರ್ಗೆ ಹೋಗ್ತಾ ಇರ್ತೀಯಲ್ಲ, ಅದಕ್ಕೆ ಮುಂಚೆ ಅವನನ್ನು ಯಾವತ್ತಾದ್ರೂ ನೋಡಿದ್ಯಾ? ಅವನು ನೋಡಿಲ್ಲ, ಅವ್ರ ಅಪ್ಪನ ನೋಡಿಲ್ಲ. ನನಗೆ ಕೆಲಸ ನಡಿಯಾ. ಅವತ್ತು ನಿನ್ನ ಜೊತೆಲಿ ಒಬ್ಬ ಮಾಸ್ಕ್ ಹಾಕೊಂಡು ಬಂದಿದ್ದಲ್ಲ, ಅವ್ನು ಯಾರು ಗೊತ್ತಾ ನಿಮಗೆ? ಅವನು ಯಾರು ಅಂತ ಮಾತ್ರ ಹೇಳ್ಬಿಡು, ನಿನ್ನ ನಾನು ಏನು ಮಾಡಲ್ಲ. ನೀನು ನನ್ನ ಏನು ಮಾಡಕ್ಕಾಗಲ್ಲ. ಮತ್ತೆ ಟೆನ್ಷನಲ್ಲಿದ್ದೀನಿ. ಅವ್ನು ಯಾರು ಅಂತ ಹೇಳ್ಬಿಡು ಸಾಕು. ಮೊದ್ಲೇ ಟೆನ್ಷನ್ ಇದ್ದೀನಿ, ಅವ್ನು ಯಾರು ಅಂತ ಹೇಳ್ಬಿಡು ಸಾಕು. ಹುಚ್ಚು ನನ್ನ ಮಗನೇ, ನಾನು ಹೇಳಿದ್ ನನಗೆ ಹೇಳ್ಬೇಡ. ಹುಚ್ಚು ನನ್ನ ಮಗನೇ, ನಾನು ಹೇಳಿದ್ ನನಗೆ ಹೇಳ್ಬೇಡ. ಒಟ್ಟಲ್ಲಿ ಹೇಳಲ್ವ ನೀನು? ನಾನೇ ಹುಡುಕತ್ತೀನಿ. ಹೇಳಲ್ಲ ಹೋಗಲ್ಲ ಅಪ್ಪ ಜಿಯ್ಯ. ರಾತ್ರಿ ಎಲ್ಲ ನಿದ್ದೆ ಬರ್ತಲ್ಲ ಕಣೋ, ಪ್ಲೀಸ್ ಹೇಳು, ಒಂದ್ಸರಿ ಹೇಳು, ಅವ್ನು ಯಾರು ಅಂತ ಹೇಳ್ಬಿಡು. ಚಿನ್ನ ಅಲ್ವಾ ನೀನು, ಮುತ್ತು ಅಲ್ವ ನೀನು, ಪ್ಲೀಸ್. ಹೋಗಲೇ, ಅವ್ನ್ ಕಟ್ಕೊಂಡು ನನ್ಗೇನಾಗಬೇಕು? ಅವನೊಬ್ಬ ಹುಚ್ಚ ಹುಡುಕೊಂಡ್ಬಿಡಿ, ಇವನೊಬ್ಬ ಹುಚ್ಚ. ಹೋಗ. ಎಲ್ಲಿರ್ತಾನೆ ಹೇಳು, ಎಲ್ಲವನಂತ ಹೇಳೋ. ಇನ್ನೂ ಜೋರಾಗಿ ಬೇಕಾದ್ರೆ ತೂಗ್ತೀನಿ ಕಣ. ತೂಗು ಜೋರಾಗಿ ತೂಗು. ಅವನು ಶ್ರೀನಿವಾಸ್ ನಗರ ಲೇಔಟ್ ಅಲ್ಲ ಅವನಂತ ಹೇಳಲ್ಲ, ಹೋಗೋ. ಶ್ರೀನಿವಾಸ್ ನಗರ ಬಂದ್ಬಿಟ್ಟ ನನ್ನ ಹತ್ರ ಕೇಳ್ತಾನೆ. ಶ್ರೀನಿವಾಸ ನಗರ ಆಯ್ತು ಬಿಡು, ಇನ್ನೇನು ಹೇಳ್ಬೇಡ. ನಾನು ನೋಡಿ, ಈಗ ನಾಟಕ ಸ್ಟಾರ್ಟ್ ಆಗುತ್ತೆ. ಯಾರು ಮಧ್ಯದಲ್ಲಿ ಮಾತಾಡ್ಬಾರ್ದು. ಲೋಕೇಶ್ ಹೇಳ್ಕೊಡ್ತೇನೆ, ಅದೆಲ್ಲ ನೀವು ಸುಮ್ಮನೆ ಬಾಯಿ ಮುಚ್ಕೊಂಡು ಕೇಳಬೇಕು. ಯಾರು ಮಧ್ಯದಲ್ಲಿ ಮಾತಾಡ್ಬಾರ್ದು, ಸರಿನಾ? ಲೋಕೆ, ಸ್ಟಾರ್ಟ್ ಮಾಡಪ್ಪ. ನಿಮಗೆಲ್ಲಾರ್ಗೂ ಸೇರ್ಸಿ ಒಂದ್ ಕತೆ ಹೇಳ್ತೀನಿ, ಕೇಳಿಸ್ಕೊಳ್ರಿ. ಹಿಂದೆ ಗೋಸರ ಸಿದ್ದೇಶ್ವರ ಅಂತ ದೊಡ್ಡ ಋಷಿಗಳಿದ್ರಂತೆ. ಒಂದ್ಸಲ ಅವ್ರ ತಮ್ಮ ಶಿಷ್ಯಂದ್ರ ಜೊತೆಗೆ ಅಲ್ಲಿಗೆ ಹೋಗಿ ತಪಸ್ ಮಾಡ್ತಿದ್ರಂತೆ. ಹಿಂಗೆ ಒಂದ್ ರಾತ್ರಿ ತಪಸ್ ಮಾಡ್ತಾ ಕೂತ್ಕೊಂಡಿರುವಾಗ ಒಬ್ಬ ವಿರಕ್ತನಿಗೆ ತುಂಬಾ ಬಯರ್ಕೆ ಆಗುತ್ತಂತೆ. ಆಗ ಒಂದ್ಗಲ್ ಕುಡಿಯಕ್ ನೀರೇ ಸಿಗ್ಲಿಲ್ವಂತೆ. ಯಾಕಂದ್ರೆ ಅದು ಸುತ್ತಲ ಬೆಟ್ಟ ಅಲ್ವಾ, ಅದಕ್ಕೆ ಸಿಗ್ಲಿಲ್ವಂತೆ. ಹೌದಾ? ನೀರು ಅಂತ ಒದ್ದಾಡ್ತಿರೋ ವಿರಕ್ತನ ನೋಡಿ ಗೋಸರ ಸಿದ್ದೇಶ್ವರರು ಅಲ್ಲಿದ್ದ ಒಂದ್ ಕಲ್ಲು ಬಂಡೆಗೆ ತಮ್ಮ ಮೊಣಕಾಲಿಂದ ಢುಮ್ ಅಂತ ಒದ್ರಂತೆ ಕಂದ. ಹೌದಾ? ಹೀಗೆ ಸಿದ್ದೇಶ್ವರರ ಕೃಪೆಯಿಂದ ಆ ತಾಯಿ ಗಂಗಾ ಧರೆಗಿಳ್ ಬಂದ್ಲು ಕಂದ. ಹೌದಾ? ಸಿದ್ಧರ ಕೃಪೆಯಿಂದ ಆ ಬೆಟ್ಟದಲ್ಲಿ ನೀರು ಉದ್ಭವ ಆಗಿದ್ದಕ್ಕೆ ಸಿದ್ಧಗಂಗಾ ಅಂತ ಹೆಸರು ಬಂತಂತೆ. ಹೌದಾ? ಆಕ್ಚುಲಿ ಗುಡ್ ಸ್ಟೋರಿ. ಇದೆಲ್ಲ ಯಾವಾಗಿಂದ ಸ್ಟಾರ್ಟ್ ಮಾಡ್ಕೊಂಡ್ರೆ ನೀವು? ಬನ್ನಿ ಮೇಡಮ್. ಬಂದಾದ್ಮೇಲೆ ಬನ್ನಿ ಅಂತ ಬರೀ. ಮಕ್ಕಳ, ನೀವೆಲ್ಲ ಬ್ರೇಕ್ ತಗೊಳ್ಳಿ. ಬನ್ನಿ ಮೇಡಮ್, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಏನ್ ಕತೆ ನಿಮ್ದು? EMI ಯಾವಾಗ ಕಟ್ತೀರಾ? ಇವಾಗ ಬೇರೆ ಹೊಸ ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ ಇಲ್ಲೂನು? ಮೇಡಮ್, ಬಿಸ್ನೆಸ್ ಎಲ್ಲ ಏನೂ ಇಲ್ಲ ಮೇಡಮ್, ಇದು ನನ್ನ ಹವ್ಯಾಸ ಅಷ್ಟೇ. ಓ, ಈ ತರದ್ದೆಲ್ಲ ಹವ್ಯಾಸ ಇದೆಯಾ? ಟೊಮ್ಯಾಟೊ, ಝೊಮ್ಯಾಟೊ ಎಲ್ಲ ಇದು ಒಂದು ಹವ್ಯಾಸ ಇದೆಯಾ? ಎಲ್ಲ ಹೇಳ್ತಿದ್ದೀರಾ, ಬಟ್ EMI ಯಾವಾಗ ಪೇ ಮಾಡ್ತೀರಾ ಅಂತ ಮಾತ್ರ ಹೇಳ್ತಿಲ್ಲ. ಪೇ ಮಾಡ್ತೀವಿ ಮೇಡಮ್. ಯಾವಾಗ? ಪೇ ಮಾಡ್ತೀವಿ. ಯಾವಾಗ? ಬಿಡಲ್ಲ. ಅದೇ ಯಾವಾಗ ಕೇಳ್ತಿರೋದ್ ನಾನು. ಅದನ್ನ ಮಾತಾಡೋಣ ಅಂತಾನೆ ನಿಮ್ಮನ್ನ ಕರ್ಸಿದ್ದೆ. ಓಕೆ, ಏನಾದ್ರೂ ಮಾಡ್ಕೊಳ್ಳಿ, ಒಟ್ನಲ್ಲಿ EMI ಕಟ್ಟಿ ಅಷ್ಟೇ. EMI ಕಟ್ಟಬಾರ್ದು ಅಂತ ಏನಿಲ್ಲ ಮೇಡಮ್,
ಕಟ್ಟಬೇಕು ಅಂತ ನನಗೂ ತುಂಬ ಆಸೆ ಇದೆ. ಆದರೆ ಏನು ಮಾಡ್ತೀರಾ, ಸಂಬಳ ಬರೋದೇ ಕಮ್ಮಿ, ಅದ್ರಲ್ಲಿ ಬೇರೆ ಈ ಥರ ಹವ್ಯಾಸಗಳನ್ನ ಇಟ್ಕೊಂಡಿದ್ದೀನಿ. ಬರೀ ಈ ತರದ್ದೇ ಹವ್ಯಾಸ ಮಾಡ್ಕೊಂಡಿದ್ರೆ ನೀವು ಕೆಲ್ಸಕ್ಕೆ ಹೋಗೋದು ಯಾವಾಗ, ಸಂಬಳ ಬರೋದು ಯಾವಾಗ? ಸಂಬಳ ಬರುತ್ತೆ ಮೇಡಮ್, ಹಂಗಂತ ಸಂಬಳ ಪೂರ್ತಿನ ನಾನು ಈಗ ಕೊಡಲ್ಲ. ಏನೋ ಬಂದಿದ್ದಲ್ಲಿ ಸ್ವಲ್ಪ ಕೊಡ್ತೀವಿ ಅಷ್ಟೇ. ಏನೋ ಮಾಡಿ ಒಂದು 3 ತಿಂಗಳು, ಒಂದು 6 ತಿಂಗಳು ಮುಂದಕ್ಕೆ ಹಾಕ್ಕೊಟ್ಬಿಟ್ರೆ ತುಂಬ ಹೆಲ್ಪ್ ಆಗುತ್ತೆ. 1 ತಿಂಗಳು 1.5 ತಿಂಗಳು ಓಕೆ, ಬಟ್ 3 ತಿಂಗಳೆಲ್ಲ ನೋವೇ ಆಗಲ್ಲ. ಯಾಕೆಂತಂದ್ರೆ ನಾನು ಒಬ್ರು ಅಂಡರಲ್ಲಿ ಕೆಲಸ ಮಾಡ್ತೀನಿ, ನನಗೊಬ್ರು ಮ್ಯಾನೇಜರ್ ಇರ್ತಾರೆ, ಆ ಮ್ಯಾನೇಜರಿಗೆ ಇನ್ನೊಬ್ರು ಮ್ಯಾನೇಜರ್ ಇರ್ತಾರೆ. ಕಂಪ್ನಿಗೆ ರೀಸನ್ಸ್ ಎಲ್ಲ ಕೇಳ್ಬೇಕಲ್ಲ. 1 ದಿನನ 2 ದಿನನ ಓಕೆ, 3 ತಿಂಗಳು 4 ತಿಂಗಳು ಅಂತ ಯಾಕೆ ಕೇಳ್ತಾರೆ? ಮೇಡಮ್ ನೀವು ಮನಸ್ಸು ಪಟ್ಟರೆ ಎಲ್ಲ ಆಗುತ್ತೆ. ನೋಡಿ ಏನೋ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿ ಒಂದು ಸ್ವಲ್ಪ ಸಣ್ಣ ಹೆಲ್ಪ್ ಮಾಡಿದ್ರೆ ನನ್ನಿಂದ ಈ ಮಕ್ಳಿಗೂ ಒಂದು ಸ್ವಲ್ಪ ಹೆಲ್ಪ್ ಆದಂಗೆ ಆಗುತ್ತೆ. ಹಾಗಾಗಿ ಓಕೆ, ಇಷ್ಟೆಲ್ಲ ಕೇಳ್ಕೊಂತಿದ್ದೀರಾ, ಏನೋ ಒಂದು ವ್ಯವಸ್ಥೆ ಮಾಡೋಣ. ಬಟ್ EMI ಕಟ್ಟೋದಂತೂ ನಿಲ್ಲಿಸ್ಬಾರ್ದು. ನಾ ಏನೋ ಒಂದು ಮಾಡ್ಬೋದು, ಅವ್ರಿಗೆ ಕನ್ವಿನ್ಸ್ ಮಾಡ್ಬೋದು, ಬಟ್ EMI ಕಟ್ಟೋದಂತೂ ನಿಲ್ಲಿಸ್ಬಾರ್ದು. ಓಕೆನಾ? ಓಕೆ ಮ್ಯಾಮ್, ಥ್ಯಾಂಕ್ ಯು. ಓಕೆ ಓಕೆ, ಒಟ್ನಲ್ಲಿ ಇವಾಗ ಏನು ಇದು ಟೆಂಪರರಿ ಸೊಲ್ಯೂಷನ್ ಅಷ್ಟೇ. ಮತ್ತೆ ನೀವು EMI ಕಟ್ಟೋದೆಲ್ಲ ನಿಲ್ಲಿಸ್ಬಾರ್ದು, ಒಟ್ನಲ್ಲಿ ಕಟ್ಟಬೇಕು. ಶೋರ್ ಮ್ಯಾಮ್, ಕಟ್ತೀನಿ. ಮತ್ತೆ ಇದೆಲ್ಲ ಏನಿದು ಮಕ್ಕಳೆಲ್ಲ ಕುಣಿಸ್ಕೊಂಡು ಸ್ಟೋರಿ ಎಲ್ಲ ಹೇಳ್ತಿದ್ರಿ ಅಲ್ಲ, ಯಾವ ಥರ ಇದೆಲ್ಲ? ಇಲ್ಲ, ಇದೊಂದು ಅನಾಥಾಶ್ರಮ. ಓಕೆ. ಇವ್ರಿಗೆ ಯಾರಿಗೂ ತಂದೆ ತಾಯಿ ಯಾರಿಲ್ಲ, ಅನಾಥರ ಮಕ್ಕಳು. ಸೊ ಹಂಗಾಗಿ ಆ ಮಕ್ಕಳನ್ನೆಲ್ಲ ಕರ್ಕೊಂಬಂದು ಇಲ್ಲಿ ಸಾಕ್ತಾ ಇದಾರೆ. ಓಕೆ, ಮತ್ತೆ ಇವ್ರದ್ದೆಲ್ಲ ಎಜುಕೇಶನ್ ಇದೆ ಮೇಡಮ್. ಇಲ್ಲೇ ಹಿಂದೆಗಡೆ ಸ್ಕೂಲ್ ಇದೆ. ಓಕೆ. ಮಕ್ಕಳಲ್ಲಿ ಸ್ಕೂಲ್ಗೆ ಹೋಗ್ತಾರೆ, ಬರ್ತಾರೆ, ಇಲ್ಲೆಲ್ಲ ಪಾಠ ಕಲಿತಾರೆ. ಊಟ ನಾಷ್ಟ ಎಲ್ಲ ಇಲ್ಲೇ ಇರುತ್ತೆ, ನೋಡ್ಕೊಳ್ತಾರೆ ಚೆನ್ನಾಗಿ. ಏನೋ ಒಳ್ಳೆ ಕಾರ್ಯ ಮಾಡ್ತಾ ಇದ್ದೀರಾ, ಮಾಡಿ ಒಳ್ಳೇದಾಗ್ಲಿ. ಥ್ಯಾಂಕ್ಸ್ ಮ್ಯಾಮ್. ಮತ್ತೆ ಬರಲಾ? ಹಾಂ ಮೇಡಮ್. ಓಕೆ, ಮತ್ತೆ EMI ಕಟ್ಟೋದಂತೂ ಮರಿಬೇಡಿ. ಹಾಂ ಮೇಡಮ್, ಬರ್ತೀನಿ ಮೇಡಮ್. ಕಾಫಿ ಸದ್ಯಕ್ಕೇನು ಬೇಡ, ಟೈಮ್ ಆಗಿದೆ, ನನಗೂ ತುಂಬ ಕೆಲಸ ಇದೆ. ನೆಕ್ಸ್ಟ್ ಟೈಮ್ ಪಿಕ್ ಆಗಿ ಮಾಡೋಣ. ಓಕೆ ಮ್ಯಾಮ್. ಓಕೆ, ಬಾಯ್. ಓಕೆ, ಬಾಯ್. 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 ಏನು ಮಾಡ್ತೀರಾ ನೀವು? ಏನ್ ಮಾಡ್ತಿದ್ದೀರಾ? ಸರ್ ಏನಿಲ್ಲ ಸರ್, ಸುಮ್ಮನೆ ವಾಕಿಂಗ್ ಮಾಡ್ತಾ ಇದ್ದ. ಏನೋ ವಾಕಿಂಗ್ ಮಾಡ್ತಿದ್ರಾ? ಹ್ಞೂ ಸರ್, ವಾಕಿಂಗ್. ವಾಕಿಂಗ್ ಮಾಡಕ್ಕೆ ರೋಡ್ ಐತೆ, ಅಲ್ಲಿ ಪಾರ್ಕ್ ಐತೆ, ಇಲ್ಲಿ ವಾಕಿಂಗ್ ಮಾಡ್ತಿದ್ದೀರಾ? ಏನೋ ಅದು ಗಾಡಿಲಿ? ಕಬ್ಬನ ಸರ್. ನನಗೂ ಕಂಬಿ ಅಂತ ಗೊತ್ತು, ಕಂಬಿಗೆ ಕಾಲ್ ಬಂದ್ಬಿಟ್ವಾ, ಟಿಂಗ್ ಟಿಂಗ್ ಅಂತ ಗಾಡಿ ಕುತ್ಕೊಂಡ್ವಾ. ಎಲ್ಲ ಕಂಬಿ ಕಜ್ಜೋ, ಕಂಬಿ ಕಾಳ್ ನನ್ ಮಕ್ಳ. ಇರ್ಲಾ, ನಿಮ್ಮ ಅಮ್ಮನ್ ಫೋನ್ ಮಾಡ್ತೀನಿ ಇಲ್ಲ. ಏನ್ಲಾ ಧೈರ್ಯ ಇದೆ ಕೆಲಸ ನಿಂದು? ಇರ್ಲಾ, ಫೋನ್ ಮಾಡ್ತೀನಿ. ಇದು ಮಾಡ್ತೀನಿ ನಿಮ್ಗೆ. ಬೀಡಿ ಸೇರೋದಕ್ಕೆ ಎಣ್ಣೆ ಹೊಡಿಯಕ್ಕೆ ಇದೊಂದು ದಾರಿ ಮಾಡ್ಕೊಂಡ್ಬಿಟ್ಟಿದ್ರಿ ನೀವು, ಕಂಬಿ ಕಾಳ್ ನನ್ನ ಮಕ್ಳ. ಮಾಡ್ತೀನಿಲ್ಲ, ಮಾಡ್ತೀನಿ. ಮೇಡಮ್ ಅವ್ರು ಬರ್ತಿದ್ರೆ ಟೈಮ್ ಐತೆ, ಕೆಲ್ಸ್ರಿ ಹೋಗ್ರಿ, ತಲೆನೋವು ಕೆಲಸ. ಹೌದಲ್ವಾ? ಕೆಲ್ಸ್ರಿ. ಹೊಡೋ ನನ್ನ ಮಕ್ಳು ಹೆಂಗೋತ್ರ ಟಿಂಗ್ 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 ಅಂತ. ಹಾ ಬಂದ್ಬಿಟ್ರು ಕಂಬಿ ಕಾಳ್ ನನ್ನ ಮಕ್ಳು. ಬಾಬು, ಅವತ್ತು ನನ್ ಗಲಾಟೆ ಆಯ್ತಲ್ರಿ, ಏನಾದ್ರೂ ಮಾಹಿತಿ ಸಿಕ್ತೇನ್ರಿ? ಮೇಡಮ್, ಸೇನಮ್ಮನ ಸಿಕ್ಕಿದ್ದ, ಅದನ್ನೇ ಕೇಳ್ತಿದ್ದ. ಇಬ್ರು ಕಿತ್ತಾಡ್ಕೊಂಡು ಸಾಯ್ತಾರೆ, ಕೊನೆಗ್ ನಮ್ಮ ಹತ್ರನೇ ಬರೋದು ಅವ್ರು. ಅವತ್ ನಾನು ಇದ್ದೆ, ಆ ಮಾಸ್ಕ್ ಹಾಕೊಂಡು ಒಬ್ಬ ಈಗ ಬಂದ್ ಹಿಂಗ್ ಹೋದ್ನಲ್ಲ, ಅವನ್ ತಾನೆ, ಅವನ್ ಬಗ್ಗೆ ಮಾತಾಡ್ತಾ ಇರೋದು. ಶ್ರೀನಿವಾಸ ನಗರದಲ್ಲಿ ಯಾರೋ ಮಾಸ್ಕ್ ಹಾಕೊಂಡು ತಿರ್ಗ್ತಾ ಇದ್ದಾರೆ, ಅನುಮಾನ ಬಂದಿದೆ. ಹೋಗಿ ಜೊತೆಗೆ ಇವ್ನು ಕರ್ಕೊಂಡು ಹೋಗಿ ವಿಚಾರಿಸಿ. ಆಯ್ತು ಮೇಡಮ್, ಹೋಗ್ಬಿಟ್ಟು ನಾನು ಫೋನ್ ಮಾಡ್ತೀನಿ ಮೇಡಮ್. ರಾಜಕೀಯ ಮಾಡೋರೆಲ್ಲ ನಮ್ಮ ಹತ್ರ ಬರ್ತಾರೆ ಅನ್ಕೊಂಡಿರ್ಲಿಲ್ಲ. ಹಾಗೆ ಇದ್ರೇನೆ ಹೊಗೆ ಆಡೋದು. ಇಲ್ಲಿ ಯಾ ರೋಡು ಕಿತ್ತೋಗಿಲ್ಲ, ಯಾ ಗುಂಡಿನೂ ಕಿತ್ತೋಗಿಲ್ಲ. ನೋಡಿ, ನಾವು ರಸ್ತೆ ಮುಚ್ಚಕ್ಕೂ ಬಂದಿಲ್ಲ, ಗುಂಡಿ ಮುಚ್ಚಕ್ಕೂ ಬಂದಿಲ್ಲ, ನಿಮ್ಮನೆ ಬೀದಿ ಲೈಟು ಸರಿಯಾಗಿ ಮಾಡೋಕ್ಕೂ ಬಂದಿಲ್ಲ. ನಾವು ಜನರ ಅನುಕೂಲಕ್ಕೆ ತಕ್ಕಂತೆ ಕೆಲಸ ಮಾಡೋಕ್ಕೆ ಬಂದಿರೋರು. ಆಯ್ತು, ಒಂದ್ ಕೆಲಸ ಮಾಡು,
ಕಾರ್ಪೊರೇಷನ್ ಟೆಂಡರ್ ನಡೀತಾ ಇದೆಯಲ್ಲ ಕಸ ಎತ್ತಕೋದು, ಅದು ನನ್ನ ಜೊತೆ ಸೀನಾ ಇರ್ತಾನಲ್ಲ, ಅವನು ಕೊಡು, ನಿನ್ನ ಕೆಲಸ ನಾನು ಮಾಡ್ಕೊಡ್ತೀನಿ. ನಮ್ಮ ಮಂಡಿಗೆ ಬಾಂಬ್ ಬಿಡಕ್ಕೆ ಬರಬೇಡ. ನಾವು ಅದರಿಂದಾನೇ ಜೀವನ ಕಟ್ಕೊಂಡಿರೋದು. ನಮ್ಮ ಹತ್ರ ದುಡ್ಡಿದೆ ಅಂದರೆ ಆ ಕಸದ ಗಾಡಿಗಳಿಗೆ ಕಾರಣ. ನಮಗೆ ಅದು ಚಿನ್ನ ಇದ್ದಂಗೆ. ಅದ್ರ ತಂಟೆಗೆ ಬರಬೇಡ. ಅದೊಂದು ಬಿಟ್ಟು ಬೇರೆ ಏನಾದರೂ ಕೇಳು. ಆಯ್ತು, ಹಂಗೇನಾರ ಇದ್ರೆ ಹೇಳಿ ಕಳಿಸ್ತೀನಿ. ಸರಿ, ನಿಮ್ಮ ಫೋನಿಗೆ ಕಾಯ್ತಾ ಇರ್ತೀನಿ, ನಾನು ಬರ್ತೀನಿ. ಸೀನಿನ ತಂಗಿ ಇಲ್ಲೇ ಇದ್ದಾಳೆ ಅಂತ ಪಕ್ಕಾ ಇನ್ಫಾರ್ಮೇಶನ್ ಬಂದಿದೆ. ಅವಳನ್ನ ಎತ್ತಾಕೊಂಡು ಹೋದ್ರೆ ಅವ್ರ ಅಣ್ಣ ಬಂದೇ ಬರ್ತಾನೆ. ನಡೆಯುವಾನ ಎಲ್ಲಿಗೆ ಹೋದ್ರು ನಮ್ಮಮ್ಮ? ಬೀಗ ಹಾಕೊಂಡೆಲ್ಲ ಹೋಗ್ಬಿಟ್ಟಿದಾರಲ್ಲ. ಎಲ್ಲಿಗೆ ಹೋಯ್ತು ನಮ್ಮಮ್ಮ? ನಮ್ಮ ಅಣ್ಣನಾದ್ರೂ ಜೊತೆ ಕರ್ಕೊ ಬರ್ಬೇಕಿತ್ತು. ಅಟ್ಲೀಸ್ಟ್ ಫೋನ್ ಮಾಡ್ಕೊಂಡಾದ್ರೂ ಬರ್ಬೇಕಿತ್ತು. ಈ ಬೀಗ ಬೇರೆ ಹಾಕೊಂಡ್ ಹೋಗೋರೆ, ಕೀ ಬೇರೆ ಎಲ್ಲಿಟ್ಟವ್ರೋ ಏನೋ. ನೀನೇನ ಸೀನಿನ ತಂಗಿ? ಅಲ್ಲೇ ನೋಡ್ತಿದ್ಯಾ? ನಿನ್ಗೆ ಹೇಳ್ತಾ ಇರೋದು. ಹೌದು, ನೀನ್ ಯಾರು? ನಿಮ್ಮ ಅಣ್ಣನೇ ಹುಡ್ಕೊಂಡ್ ಬಂದಿರೋದು. ಎಂದು ಕುಡ್ಕೊಂಡ್ ಬಂದಿದ್ದೀರಾ? ನಿಮ್ಮ ಅಣ್ಣ ಏನ್ ಮಾಡಿದಾನ್ ಗೊತ್ತಾ? ಏನ್ ಮಾಡಿದಾನೆ? ಜೊತೆಲಿರೋ ಗುರುನೇ ಹೊಡೆದಾಕ್ ಬಂದಿರೋ ಅಂತ ನಮ್ಮಕ್ಕರಂ ನನ್ ಮಗ ನಿಮ್ಮ ಅಣ್ಣ. ಹೌದಾ? ನೀನ್ ಯಾವನು ಬಂದೆ ಕೆಲ್ಸ ಇಲ್ದೇನೆ ಅವನ್ ಬಗ್ಗೆ ಕತೆ ಹೇಳ್ತಿದ್ಯಾ? ನಾನು ಇದನ್ನೆಲ್ಲ ನಂಬೇಕು. ಕೆಲ್ಸ ಇದ್ರೆ ಹೋಗಿ ನೋಡ್ಕೋಗ್ರಿ. ನಮ್ಮ ಅಣ್ಣ ಏನಂತ ನನಗ್ ಚೆನ್ನಾಗೇ ಗೊತ್ತು. ನಮ್ ಫ್ಯಾಮಿಲಿ ಬಗ್ಗೆ ಇಲ್ಲಿ ಯಾರು ಮಾತಾಡೋಂಗಿಲ್ಲ. ಏನಾದ್ರು ಬೇರೆ ಕೆಲ್ಸ ಇದ್ರೆ ಹೋಗಿ ನೋಡ್ಕೋಗಿ. ನಾನಿಲ್ಲಿ ನನ್ನ ತಾಯಿ ನೋಡಕ್ ಬಂದಿರೋದು. ನಿಮ್ ಜೊತೆ ಪುರಾಣ ಮಾತಾಡಕ್ಕೆಲ್ಲ ನನ್ನ ಹತ್ರ ಟೈಮ್ ಇಲ್ಲ. ನೀವ್ ಇಲ್ಲಿಂದ ಫಸ್ಟ್ ಜಾಗ ಖಾಲಿ ಮಾಡಿ, ಇಲ್ಲಾಂತಂದ್ರೆ ಇಲ್ಲಿ ಬೇರೆ ಕತೆನೇ ಆಗತ್ತೆ. ಬಾಯಿ ಮಾತಲ್ಲೆಲ್ಲ ಹೇಳಿದ್ರೆ ಕೇಳಲ್ಲ ಬಾಸ್. ಮಗ ನೋಡ್ತಾ ಆಗ ಯಾವನ ಇವನು? ಒಳ್ಳೆ ಗೊಗ್ಗಯ್ಯ ನಿಂತವನೇ. ನಮ್ ಬೇಟೆ ಗಡ್ಡ ಬಂದ್ರೆ ಹಾವಾದ್ರೂ ಸರಿ, ಮುಂಗಸಿ ಆದ್ರೂ ಸರಿ, ಹೊಡೆದು ತಿಂದಾಕ್ಬಿಡ್ತೀವಿ. ಓಡೋಯ್ತಾ ಇಲ್ಲ ಒದೆ ತಿನ್ ಸಾಯ್ತ್ಯಾ? ಯಾರೋ ಇವನ್ ಗಡುವ ಹೊಡೆದ್ ಬಿಸಾಗ. ಅಣ್ಣ ಬಿಡ್ಬೇಡಿ ಅಣ್ಣ, ಹೊಡೀರಿ ಅಣ್ಣ ಅವ್ರನ್ನ. ನೀವ್ ನನ್ ಮಗನ್ ಬಿಡೋದ್ ಬೇಡ, ಬಿಡ. ಎಷ್ಟು ದೂರ ಅಂತ ನಾವು ಓಡಕ್ಕಾಗುತ್ತೆ? ಯಾರೋ ಏನಕ್ಕೋ ಅಡ್ರೆಸ್ಕೊಂಬತ್ತೀರ? ನಮ್ಮ ಅಣ್ಣ ತಾನೇ ಬೇಕು ನಿಮ್ಗೆ. ಬನ್ನಿ, ಯಾವನಾರ ಮುಂದೆ ಬನ್ನಿ. ಇವಾಗ ಬಾರೋ, ಇವಾಗ ನಿನ್ನ ತಾನೇ ಅಲ್ಲಿ ಬರ್ತಿದ್ದು ಹೊಡಿಯಕ್ಕೆ. ನೀನ್ ತಾನೆ ಬಾ, ಇವಾಗ ಮುಂದೆ ಬಾ. ನೀನು ಡೈಲಾಗ್ ಬೇರೆ ಹೊಡಿಕೆ, ದೊಡ್ಡ ಡೈಲಾಗ್ ಬೇರೆ ಡ್ರಮ್ ಮೇಲೆ ನನ್ನ ಮೇಲೆ ಬಾ. ನಮ್ಮ ಅಣ್ಣ ತಾನೇ ಬೇಕಾಗಿರೋ. ನನ್ನೇಂದಕ್ಕೆ ಈ ಥರ ಅಡ್ಡಾಡಿಸ್ತಾ ಇದ್ದೀರಾ ನೀವೆಲ್ಲ? ಏನು ನಮ್ಮ ಅಣ್ಣನ ಡೀಟೇಲ್ಸ್ ತಾನೇ ಬೇಕು ನಿಮಗೆ? ಅಡ್ರೆಸ್ ಕೊಡ್ತೀನಿ. ನಿಮ್ಮ ಮೀಟ್ರ್ ಇದೆಯಾ ನಮ್ಮ ಅಣ್ಣನ ಹುಡ್ಕೋಷ್ಟು? ಅಡ್ರೆಸ್ಸು ನಂಬರ್ ಎಲ್ಲ ಕೊಡ್ತೀನಿ, ಹೋಗಿ ಕೊಡ್ತೀನಿ. ತೊಗೊಂಡು ನಿಮ್ಮ ಮೀಟ್ರ್ ಇದ್ರೆ ಹುಡ್ಕೊಂಬನ್ನಿ ನಮ್ಮ ಅಣ್ಣನ. ಶ್ರೀನಿವಾಸ ನಗರದಲ್ಲಿ ಇರ್ತಾನೆ. ಹೋಗೋದು ಏನು ಮಾಡ್ತೀರೋ ಮಾಡ್ರಿ ಅವನ್ನ. ಅಣ್ಣ ಬನ್ನಿ, ಏನು ಮಾಡ್ತಾರೋ ನೋಡೋಣ ಅವರು. ಯಾವುದೇ ಬಿಲ್ದಲ್ಲಿ ಇದ್ರು ಬಿಡೋದ್ ಬೇಡ, ಬರ ಅಲ್ಲೇ ಹುಡುಕೊಡಿನ. ಹೋಗು ಅಂತ ಹೇಳ್ದೆ ತಾನೇ? ಹೋಗ್ತಾ ಇರ್ರಿ ಇವಾಗ.
ಒಂದ್ ಹುಡುಗಿ ಮಕ್ಕಾರ್ ಮಾಡ್ಬಿಟ್ಲಲ್ಲ ಶಿಷ್ಯ. ಬಾಸ್ ಆ ನನ್ ಮಗ ಬಂದ್ರೆ ಬಿಡಬಾರ್ದು ಬಾಸ್. ನಮ್ಮ ಹತ್ರನೇ ದಂತಕತೆ ಹೇಳ್ತಾಳೆ. ಆ ನನ್ ಮಗ ಬಂದ್ರೆ ಕೊಯ್ದು ಹಾಕೋಣ. ಇವನ್ಯಾರೋ ಅಮಾಸೆ ನನ್ ಮಗ. ಹಗಲತ್ತಲ್ಲಿ ಎಲ್ಲಿ ಬಾ ಸಮಸ್ಯೆ. ಹೆಸರು ಹೇಳಿದ್ರೆ ಪ್ಯಾಂಟಲ್ಲೇ ಸುತ್ತ ನೋಡ್ತಾ ಇದೀಯಾ? ನಿಮ್ಮಿಬ್ರು ಊಟ ಹಾಕಕ್ಕೆ ಯಾರವ್ರು? ನೀನ್ ಬೇರೆ ಇವಾಗ್ಲೇ ಸಿಗ್ಬೇಕಾ? ನನ್ನ ತಂಗಿನ ಹಿಂದೆ ಅಟ್ಟಾಡ್ಸ್ಕೊಂಡು ಹೋಗಿದ್ರು ಅವರು. ನನ್ ಮಕ್ಳು ಮಾತ್ರ ಯಾವ್ದಕ್ ಕಾಣಕ್ಕೂ ಬಿಡಲ್ಲ. ಏಸಿನ ಯಾವತ್ತು ಕಾದುಡ್ಬೇಕು ಕಣೋ. ಕಾಯೋ ಕಾಯೋ ತಾಳೋ ಬಾ ಬಾರ ಕೂಲು ಕೂಲು. ನನ್ ಮಕ್ಳು ಮಾತ್ರ ಬೇಡ. ಗ್ಯಾರಂಟಿ ಮಾಡಿ ಬಿಸಾಕ್ತೀನಿ. ಬೇಡ ಬೇಡ ಕಣ.